ಹಾ ಪ್ರೇಮ, ಸ್ಟೇಷನ್ ಮಾಸ್ಟರ್ ಹೇಳಿದ್ನಲ್ಲ, ಆ ವ್ಯಕ್ತಿ ಇದೇ ಮುದುಕ ಅಂತ ಕಾಣುತ್ತೆ. ನಮಸ್ಕಾರ ಅಜ್ಜ. ನಮಸ್ಕಾರ. ಯಾರು? ನಾವಜ್ಜ, ಸಿನಿಮಾದವರು. ನಿನ್ನಿಂದ ಕಡ್ಲಿಮಟ್ಟಿಯಲ್ಲಿ ನಡೆದ ಕಾಶಿಬಾಯಿ ಕಥೆನ ತಿಳ್ಕೋಬೇಕು ಅಂತ ಬಂದೆ. ಯಾಕಜ್ಜ, ಯಾಕೆ ನಗ್ತಿ? ಅಪ್ಪ, ಎಲ್ಲರ ಮನೆ ಮಾತಾಗಿರೋ ಆ ತಾಯಿ ಕಡ್ಲಿಮಟ್ಟಿ ಕಾಶಿಬಾಯಿ ಗಂಡ. ಅವನೇ ಬಹಾದುರಾಯ ಅಂದ್ರ ಆ ತಾಯಿ ಕಾಶಿಬಾಯಿಗೆ ಹಿಂಗಾಗ್ಬಾರ್ದಾಗಿತ್ತು. ಆ ದೇವ್ರು ಆ ಮಗುನ ಹಿಂಗ್ ಬಲಿ ತಗೋಬಾರ್ದಾಗಿತ್ತು. ಹೇಳಕ್ಕ ಮುಂದೇನಾಯ್ತು? ಆ ದೇವರಿಗೆ ಗೊತ್ತು. ಆದ್ರ ರಾತ್ರಿ 12 ಆತಂದ್ರ ಯಾವ್ದೋ ಹುಡುಗಿನ ಕೊಲೆ ಮಾಡಿ ಆ ಪಾಳ್ ಮನೆ ಹತ್ರ ಬಿಸಾಕವ್ರೆ. ಹಲೋ, ಈ ಕಡ್ಲಿಮಟ್ಟಿ ಸ್ಟೇಷನ್ ಬಗ್ಗೆ ತಲೆ ಕೆಟ್ಟು ಹೋಗ್ಬಿಟ್ಟಿದೆ. ಕೊಲೆ ಮೇಲೆ ಕೊಲೆ. ಹೌದು ಸರ್, ಇದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ನಾನೇ ಇಲ್ಲಿ ಕಳಿಸಿದ್ದೀನಿ ಸರ್. ರಂಗಪ್ಪ, ಬರೇ ಹೊರಗೆ. ಯಾರ್ಯಾವ ತಿಮ್ಮಪ್ಪ? ಓ, ದೊಡ್ಡ ಅಜ್ಜಿಗ ಏನ್ ಸಮಾಚಾರ? ಚೆನ್ನಾಗಿದ್ದೀರಾ? ಆಮೇಲೆ ಹೇಳ್ತೀವಿ. ಸ್ಟೇಷನ್ ನಡಿ. ಓ, ರೈಲ್ವೆ ಸ್ಟೇಷನ್ ನಾನೇ ಡ್ಯೂಟಿಗೆ ಬರೋಣಾಗ್ತಿದ್ದೆ. ನಿಮ್ ಎದ್ದಿನ ಬಂದ್ಬಿಡ್ತೀರಿ. ಈ ಸೀಮೆಲ್ ನೋಡಿದ್ ನೆನಪೇ ಇಲ್ಲ ಅಂತೀನಿ. ಅಲ್ಲ, ಹೆಣ ಇಲ್ಲೇ ಬಿದ್ದಿದೆ ಅಂತ ನಿಮ್ಗೆ ತಿಳಿಸೋರು ಯಾರು? ನಿನ್ನ ಹೆಸರೇನು? ನಮ್ಮಪ್ಪ ನಮ್ಮವ್ವ ಚಂದ್ರಿ ಅಂತ ಹೆಸರಿಟ್ಟಿದ್ರು. ಎಲ್ಲ ನನ್ನ ಚಂದಾಗಿದ್ಯಾ ಚಂದಾಗಿದ್ಯಾ ಅಂದಿದ್ದಕ್ಕೆ ಚನ್ನಿ ಅಂತ ನಾನ್ ಹೆಸರಿಟ್ಕೊಂಡಿವ್ನಿ. ನೀವ್ ಹೆಂಗ್ ಕರೆದ್ರು ಸೈ ಅಂತೀನಿ. ಶಟಪ್, ನಾನ್ ಕೇಳಿದ ಪ್ರಶ್ನೆ ಉತ್ತರ ಕೊಡು. ಈ ಹೆಣ ನೀನ್ ಯಾವಾಗ ನೋಡ್ದೆ? ಇಲ್ಲಿ ಯಾಕೆ ಬಂದೆ? ಯಾಕೆ ಬಂದೆ ಅಂದ್ರೆ ಬೆಳಗ್ಗೆ ಸ್ಟೇಷನ್ದಾಗ ಗುಡ್ಸಿದ ಕಸನ ಯಾವಾಗ್ಲೂ ಎಸಿಯೋಕ್ ಬಂದೆ, ನೋಡ್ದೆ ಅಷ್ಟೇ. ಸರಿ, ಈ ಕೊಲೆ ಆಗಿರೋ ಹುಡುಗಿ ಯಾವ ಕಡೆಯೋಳು ಅಂತ ನಿಮಗೇನಾದ್ರೂ ಗೊತ್ತಾ? ರಾತ್ರಿ ಸೊಲ್ಲಾಪುರ ಗಾಡಿಯಿಂದ ಇಳಿದಾಗ ನೋಡಿದ ನೆನಪು ಅಷ್ಟೇ ಸರ್. ಸ್ಟೇಷನ್ ಮಾಸ್ಟರ್, ಟ್ರೈನಲ್ಲಿ 100 ಜನ ಇಳಿತಾರೆ. ಅಂತದ್ರಲ್ಲಿ ಇದೇ ಹುಡುಗಿ ಇಳಿದು ಅಂತ ನೀವೇ ಹೇಳ್ತೀರಾ? ಯು ಹ್ಯಾವ್ ಮಿಸ್ಟೇಕನ್ ಇನ್ಸ್ಪೆಕ್ಟರ್. 100 ಜನ ಇಳಿಯೋದಕ್ಕೆ ಇದು ಸಿಟಿ ಸ್ಟೇಷನ್ ಅಲ್ಲ, ಹಳ್ಳಿ ಸ್ಟೇಷನ್. ಪ್ರತಿ ಸಲನೂ ಟ್ರೈನ್ ಬಂದಾಗ ಇಳಿಯೋದು ಒಬ್ರು ಅಥವಾ ಇಬ್ರು ಅಷ್ಟೇ. ಮಿಸ್ಟರ್ ಪಾಟೀಲ್, ಸ್ಪಾಟ್ ಮಹಜರ್ ನಡೆಸಿ ಡೆಡ್ ಬಾಡಿನ
ಪೋಸ್ಟ್ ಮಾರ್ಟಮ್ ಕಳಿಸಿ. ಓಕೆ ಸರ್. ಸಾಹೇಬ್ರೆ ಅಮ್ಮ ಕಾಣ್ತಾ ಇಲ್ಲ. ಯಾವಮ್ಮವರು? ಅದೇ ಸಾಹೇಬ್ರೆ, ನಿಮ್ ಹೆಂಡ್ರು ಪ್ರೇಮಮ್ಮನವರು. ಪ್ರೇಮ ಇಲ್ಲೂ ಕಾಣಿಸ್ತಾ ಇಲ್ವಾ? ಓ ಮೈ ಗಾಡ್. ಕುಕ್ಕು 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 ಎಂದು ಹಕ್ಕಿಯಂತೆ ಹಾಡಲೇ, ಕುಕ್ಕು ಎಂದು ಹಕ್ಕಿಯಂತೆ ಹಾಡಲೇ. ಈ ತಂಗಾಳಿ ಹಸುರಲಿ ತೇಲಿ, ಈ ತಂಗಾಳಿ ಹಸುರಲಿ ತೇಲಿ, ಮನವೇಕೋ ಮುದಗೊಂಡಿದೆ. ಕುಕ್ಕು ಎಂದು ಹಕ್ಕಿಯಂತೆ ಹಾಡಲೇ, ಕುಕ್ಕು ಎಂದು ಹಕ್ಕಿಯಂತೆ ಹಾಡಲೇ. ತುಂಬಿ ಹರಿಯುವ ಹೊಳೆಯಲ್ಲಿ ನಾನು ಮನ ತುಂಬಿ ಈಜಾಡು ನೀನು. ತುಂಬಿ ಹರಿಯುವ ಹೊಳೆಯಲ್ಲಿ ನಾನು ಮನ ತುಂಬಿ ಈಜಾಡು ನೀನು. ಆ ಬಾನು ಬೆಳಗಿದಾಗ, ಆ ತಾರೆ ನಕ್ಕಾಗ, ಮನವೇಕೋ ಮುದಗೊಂಡಿದೆ. ಕುಕ್ಕು ಎಂದು ಹಕ್ಕಿಯಂತೆ ಹಾಡಲೇ, ಕುಕ್ಕು ಎಂದು ಹಕ್ಕಿಯಂತೆ ಹಾಡಲೇ. ಈ ತಂಗಾಳಿ ಹಸುರಲಿ ತೇಲಿ, ಮನವೇಕೋ ಮುದಗೊಂಡಿದೆ. ಕುಕ್ಕು ಎಂದು ಹಕ್ಕಿಯಂತೆ ಹಾಡಲೇ, ಕುಕ್ಕು ಎಂದು ಹಕ್ಕಿಯಂತೆ ಹಾಡಲೇ. ನೀಲಿ ಬಾನಲ್ಲಿ ಕರಿಮೋಡ ಗುಡುಗಿ, ಮೈ ಮನವೆಲ್ಲ ಮಂಜಾಗಿ ಕರಗಿ. ನೀಲಿ ಬಾನಲ್ಲಿ ಕರಿಮೋಡ ಗುಡುಗಿ, ಮೈ ಮನವೆಲ್ಲ ಮಂಜಾಗಿ ಕರಗಿ. ಈ ಧರೆಯು ತೈದಾಗ, ಭೂದೇವಿ ನಲಿದಾಗ, ಮನವೇಕೋ ಮುದಗೊಂಡಿದೆ. ಕುಕ್ಕು ಎಂದು ಹಕ್ಕಿಯಂತೆ ಹಾಡಲೇ, ಕುಕ್ಕು ಎಂದು ಹಕ್ಕಿಯಂತೆ ಹಾಡಲೇ. ಈ ತಂಗಾಳಿ ಹಸುರಲಿ ತೇಲಿ, ಈ ತಂಗಾಳಿ ಹಸುರಲಿ ತೇಲಿ, ಮನವೇಕೋ ಮುದಗೊಂಡಿದೆ. ಕುಕ್ಕು ಎಂದು ಹಕ್ಕಿಯಂತೆ ಹಾಡಲೇ, ಕುಕ್ಕು ಎಂದು ಹಕ್ಕಿಯಂತೆ ಹಾಡಲೇ. ಲಲಲಾ ಲಾಲಲಾ ಲಾಲಲಾ ಲಾಲಲಾ, ಲಲಲಾ ಲಾಲಲಾ ಲಾಲಲಾ. ಕುಕ್ಕು ಎಂದು ಹಕ್ಕಿಯಂತೆ ಹಾಡಿದೆ. ಹೋಗಿ ಅಂದ್ರೆ ನಾನು ಎಷ್ಟು ಹೆದರ್ಕೊಂಡ್ಬಿಟ್ಟೆ ಗೊತ್ತಾ? ಅಲ್ವೇ, ನೀನ್ ಮನೇಲಿಲ್ಲ ಅಂದಷ್ಟ ನನಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ನಿನಗೆಲ್ಲ ಅರ್ಥ ಆಗುತ್ತೆ. ನಡಿ ನಡಿ. ಏನಮ್ಮವರು ಬಹಳ ಖುಷಿಯಾಗಿ ತಮ್ಮದೇ ಆದ ಜಗತ್ತಲ್ಲಿ ಹಾಡ್ಕೊಂಡಿದ್ದೀರಾ? ಹೌದು, ಮತ್ತೆ ಕೈ ಹಿಡಿದಿರೋರ್ಗೆ 3 ಹೊತ್ತು ಸ್ಟೇಷನ್ನೇ ಮನೆ ಆಗಿದ್ರೆ
ಮನೇಲಿ ಕುತ್ಕೊಂಡು ನಾನೊಬ್ಳೆ ಏನ್ ಮಾಡೋದು, ಅದಕ್ಕೆ ಹಕ್ಕಿ ಪಕ್ಷಿಗಳ ಜೊತೆ ಆದ್ರೂ ಹಾಡೋಣ ಅಂತ ಬಂದೆ. ಹಾಡೋಣ ಅನ್ಸುತ್ತೆ. ನಿನಗೆ ಒಂಟಿತನ ಬೇಡ ಅನ್ನೋ ಹಾಗಿದ್ರೆ ನಾನಿಗೊಂದು ಒಳ್ಳೆ ಐಡಿಯಾ ಹೇಳ್ತೀನಿ, ಮಾಡ್ತೀಯಾ? ಏನು ಅಂದ್ರೆ? ಈ ನನ್ನ ಅರಿಗಿಣಿ ಜೊತೆ ಹಾಯ ಕಾಲ ಕಳೆಯೋದಕ್ಕೆ ಒಂದು ಪುಟ್ಟದಾದ ಪಾಪನ ಎತ್ಕೊಡು, ಹಾಯಾಗಿರುತ್ತೆ. ಸುಮ್ಮನೆ ಅಂದ್ರೆ ಇದಕ್ಕೇನ್ ಕಮ್ಮಿ ಇಲ್ಲ. ಏನ್ ಮಾಡೋದು ಪ್ರೇಮ, ನಿನ್ ಜೊತೆ ಹಾಯ ಕಾಲ ಕಳೆಯೋದಕ್ಕೆ ನನಗೂ ಇಷ್ಟ ಇದೆ. ಆದ್ರೆ ಈ ಕೊಲೆಗಳ ನಡುವೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನು ಮತ್ತೆ ಕೊಲೆ ನಡೀತಾ? ಯಾರೋ ಚಂಡಳ ಕೆಡಿಸ್ ಕೊಲೆ ಮಾಡಿದಾನಂತೆ. ಮೀರಿ ಮೀರಿ ಮಿಂಚೋ ಈ ಸೌಂದರ್ಯದ ಹುಡುಗಿಯರು ನೋಡಿದ್ರೆ ಯಾರಿಗೂ ಮನ್ಸಾಗಲ್ವೋ? ನನಗ್ ಬೇಕಾಗಿರೋದೇ ಈ ಬಂಗಾರ. ಓಹೋ, ಬಂಗಾರದ ಗಿರಾಕಿಗಳು ಬಂದಿದ್ದಾರೆ. ಏನಮ್ಮ, ಏನ್ ಬೇಕಂತ ಅವ್ರಿಗೆ? ಬಂಗಾರನಾ? ಬಿಚ್ಕೊಡಮ್ಮ ಪಾಪ. ಅವಳಿಗೆ ಭಯ ಅನ್ಸುತ್ತೆ ಕಣ್ರೋ, ನೀವೇ ಬಿಚ್ಕೊಳ್ರೋ. ಬನ್ರೋ ಬನ್ರೋ, ತಗೊಳ್ರೋ. ಹೇಗಿಯ ಬಂಗಾರನ? ಪಾವನಾರ್ ಬಸಪ್ನಾರ್ ಕೈ ಕೈ ಧೂಳಗೈ ಪಂಚಮ ಪಗಡಮ್ಮ ನೆಲ ಕಟ್ಟ ಹನುಮ ಓ ಬಲೆ ಭೀಮ್ ಚಿಟ್ಟಿ ಮೇಲೆ ಗೋಳಿ ಲಗಟ್ಟ ಬೋಳಿ. ಸುಗ್ಗಿಗಂತನ ಬಂದೆ, ಹೆಜ್ಜಿನಿಂದ ನಿನ್ನ ನೋಡಿದೆ. ಸುಗ್ಗಿಗಂತನ ಬಂದೆ, ಹಿಗ್ಗಿನಿಂದ ನಿನ್ನ ನೋಡಿದೆ. ಬಗ್ಗಿ ಬಗ್ಗಿ ಏನ ನೋಡತಿ, ತಗ್ಗಿನಾಗ ಏನೈತಿ. ಸುಗ್ಗಿಗಂತ ನಾನು ಬಂದೆ, ಹಿಗ್ಗಿನಿಂದ ನಿನ್ನ ಕೂಡಿದೆ. ಬಗ್ಗಿ ಬಗ್ಗಿ ಏನ ನೋಡತಿ, ತೆಗ್ಗಿನ್ಯಾಗ ಏನೈತಿ. ಕಾಡು ಗೂಡು ಕಾಡು ಗೂಡು, ಕಾಡಿನೊಳಗೆ ಗೂಡು, ಗೂಡಿನೊಳಗೆ ಗುಬ್ಬಿ ಕುಂತ ಚೂ ಚೂ ಚು ಚು ಚೂ. ಸುಗ್ಗಿಗಂತನ ಬಂದೆ, ಹೆಜ್ಜಿನಿಂದ ನಿನ್ನ ನೋಡಿದೆ. ಬಗ್ಗಿ ಬಗ್ಗಿ ಏನ ನೋಡತಿ, ತಗ್ಗಿನಾಗ ಏನೈತಿ. ಸುಗ್ಗಿಗಂತ ನಾನು ಬಂದೆ, ಹೆಗ್ಗಿನಿಂದ ನಿನ್ನ ಕೂಡಿದೆ. ಬಗ್ಗಿ ಬಗ್ಗಿ ಏನ್ ನೋಡ್ತಿ, ತೆಗ್ಗಿನ್ಯಾಗ ಏನೈತಿ. ಕಾಡಿಸಬೇಡ ಮಾತಿನ ಜಾಣಿ, ಕಾಡಿನ ರಾಣಿ ನೀಲವೇಣಿ. ಕಾಡಿಸಬೇಡ ಮಾತಿನ ಜಾಣಿ,
ಹೊಳ್ಳಿ ಏನ ನೋಡತಿ ಮಳ್ಳಿ ನಿನ್ನ ಮ್ಯಾಲ ಪ್ರೀತಿ ಹುಗ್ಗಿಗಂತನ ಬಂದೆ ಹಿಗ್ಗಿನಿಂದ ನಿನ್ನ ನೋಡಿದೆ ಬಗ್ಗಿ ಬಗ್ಗಿ ಏನ ನೋಡತಿ ತಗ್ಗಿ ನಗ ಏನೈತಿ ಕಪ್ಪು ತೋಟ ಕಪ್ಪು ತೋಟ ತೋಟದಾಗ ಗಾಣ ಹಾಕಿ ಬೆಲ್ಲ 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 ಇದೆ ಡಬ್ಡವ ಡಬ್ಡವ ಅಂತೈತಿ. ಅಲ್ಲ ಚಂದ್ರಿ, ನನ್ನ ಪ್ರಾಣ ಅಂತೈತೆ. ನಿಮ್ಮ ಅಣ್ಣಂತವ ದುಡ್ಡು ದೌಲತ್ತು ಎಲ್ಲ ಇರ್ಬೋದು, ಆದ್ರೆ ನನ್ನ ಹತ್ರ ಬೆಲೆನೆ ಕಟ್ಟಕ್ಕಾಗದೆ ಇರುವಂತ ಪ್ರೀತಿ ಐತೆ. ಸೂರ್ಯನ ಸಾಕ್ಷಿಯಾಗಿಟ್ಕೊಂಡು ನಿನ್ನ ಪ್ರೀತಿ ಮಾಡಿದೀನಿ. ಆ ಬೆಳಗು ಚಂದ್ರನ ಸಾಕ್ಷಿಯಾಗಿಟ್ಕೊಂಡು ಹೊಸ ಬಾಳಿಗೆ ಹೆಜ್ಜೆ ಇಡೋನು. ಕಲ್ತಿರೋ ಕೈನ ಬೇರೆ ಮಾಡೋಕೆ ಜಗತ್ನಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ ಚಂದ್ರಿ. ಆದ್ರೂ ನನ್ಗೆ ನಮ್ಮ ಅಣ್ಣಂದೇ ಭಯ. ಎಲ್ಲಿ ನಮ್ಮಿಬ್ಬರನ್ನ ಬೇರೆ ಮಾಡ್ಬಿಡ್ತಾನೋ ಅಂತ. ಜೊತೆಯಾಗಿರೋ ಈ ಹೃದಯಗಳನ್ನ, ಕಲಿತಿರೋ ಈ ಕೈಗಳನ್ನ ಬೇರೆ ಮಾಡೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಚಂದ್ರಿ, ಸಾಧ್ಯ ಇಲ್ಲ. ಚಂದ್ರಿ, ಯಾಕಾಗೋದಿಲ್ವೋ? ಅಣ್ಣ ನನ್ ಮಾತು ಕೇಳು. ಚಂದ್ರಿ, ನೀನ್ ಮಧ್ಯ ಬಾಯಕ್ ಬೇಡ. ಏನು ನೀನ್ ಇನ್ನೊಂದ್ಸಾರಿ ಇಲ್ಲಿ ಕಾಲಿಕ್ಕಿದ್ರೆ ನೀನ್ ಇವಳ ಮೇಲೆ ಇಟ್ಟಿದ್ದೀಯಲ್ಲ ಪ್ರಾಣ, ಆ ಪ್ರಾಣ ತೆಗೆದು ಬಿಡ್ತೀನಿ. ಚಂದ್ರಿ, ಏನಿದು ಇಷ್ಟೊತ್ತಲ್ಲಿ ಯಾಕೆ ಇಲ್ಲಿ ಬಂದೆ? ನಿನ್ ಪ್ರೀತಿಗಿಂತ ನನಗ್ ನಿನ್ ಪ್ರಾಣನೇ ಮುಖ್ಯ, ಅದಕ್ಕೆ ಓಡ್ ಬಂದೆ. ನೀನೇನು ಯೋಚನೆ ಮಾಡಬೇಡ. ಬೆಟ್ಟದಿಂದ ತಳ್ಳಿದ್ರು ಪ್ರಾಣ ಬಿಡಕ್ಕಿಲ್ಲ ಅಂತ ಗಟ್ಟಿ ಜೀವ ಕಣೆ ನಂದು. ನಿನ್ ಗೊತ್ತಿಲ್ಲ ವಿಜಯ್, ನಮ್ಮಣ್ಣ ತುಂಬಾ ವರ್ತ. ನಾವಿಬ್ರು ದೂರ ದೂರನೇ ಇಟ್ಕೊಂಡು ನೆಮ್ಮದಿಯಾಗಿರೋಣ. ಚಂದ್ರಿ, ನೀನು ಈ ರೀತಿ ಮಾತಾಡ್ತಿದ್ಯಾ? ನಮ್ಮ ಅಣ್ಣನ ತಲೆ ಕೆಟ್ರೆ ಏನ್ ಮಾಡಕ್ಕೂ ಹೇಸೋದಿಲ್ಲ. ಇದರಿಂದ ನಿಂಗೆ ಏನಾದ್ರು ಆದ್ರೆ ನಾನ್ ಜೀವ ಸಹಿತ ಉಳಿಯೋದಿಲ್ಲ. ನೀನೇನು ಯೋಚನೆ ಮಾಡಬೇಡ ಚಂದ್ರಿ, ನಮ್ ದಣಿ ಮುರುಗನಳ್ಳಿ ಗೌಡ್ರ ಹತ್ರ ಹೋಗೋಣ. ಏನಂದೆ? ಆ ಬಿಕಾರಿ ವಿಜಿ ನಮ್ ಚಲನ ತಂಗಿನ ಹಾಸ್ಕೊಂಡದ್ನ. ನನ್ನ ಮಗನೇ, ಅವತ್ ನಮ್ಮನ್ನೇ ಹೊಡೆದಿಯಲ್ಲ, ನಮ್ಮೂರು ಹುಡುಗಿನ ಹಾರಿಸ್ಕೊಡೋದು ನಿನ್ನ ಊರು ಜನರ ಕೈಯಲ್ಲೇ ಹೊಡೆಯುವಾಗ ಮಾಡ್ತೀನಿ. ನಡೆಯೋ ಹೋಗೋಣ. ಹುಡ್ಕೋಕೆ ಅವನೆಲ್ಲೋ ಇರ್ತಾನೆ. ಮುನಗನಹಳ್ಳಿ ಗಿರಿಗೌಡ ತಾವು ಅಡಕೊಂಡಿರ್ತಾನೆ. ನಿಮ್ಮ ಆಶೀರ್ವಾದ ಇದ್ರೆ ಬೆಟ್ಟನೆ ಎದೆ ಮೇಲೆ ಬಿದ್ರು ಎದುರಿಸ್ತೀನಿ ಅನ್ನೋ ಧೈರ್ಯ ಇದೆ. ಅದಕ್ಕೆ ಚಂದ್ರಿನ ನಿಮ್ ತಾವು ಕರ್ಕೊಂಡು ಬಂದೆ. ಈ ಜೋಡಿ ಜೀವಕ್ಕೆ ನೀವೇ ಆಸರೆ ಕೊಡ್ಬೇಕು ಗೌಡ್ರೆ. ಇಲ್ಲ ಅಂದ್ರೆ ನಾವು ಕೆರೆನೋ ಭಾವಿದ ನೋಡ್ಕೋತೀವಷ್ಟೇ. ನೋಡವ್ವ, ಪ್ರೀತಿ ಪ್ರೇಮದ ನಡುವೆ ಅಂತಸ್ತಿನ ಗೋಡೆ ಬೆಳಿಬಾರ್ದು. ನೀನ್ ವಿಧಿ ಕೈ ಹಿಡಿಯೋ ಸಲುವಾಗಿ ಊರಿನ ಜನನೇ ಎದುರಾಕೊಂಡೆ ನೋಡು. ಬೇಷ್, ಮೆಚ್ಚಬೇಕಾದೆ. ವಿಜಿ, ಹಿಡಿ ಈಕೆ ಕೈನ. ಊರಿನ ಜನ ಏನು, ಈ ಜಗತ್ತಿನ ಜನ ಎಲ್ಲ ಒಂದಾದ್ರೂ ನಿಮ್ಮನ್ನ ಯಾರು ಏನು ಮಾಡಕ್ಕಾಗಲ್ಲ. ಓಹೋ, ಕಡ್ಲಿಮಟ್ಟಿ ಜನ ಏನು ಊರೇ ಬಂದ್ಬಿಟ್ರಲ್ಲ. ಊರಿಗೆ ಗೌಡ್ರಾದ್ ನೀವು ಬುದ್ಧಿ ಹೇಳೋದ್ ಬಿಟ್ಟು ನಮ್ಮ ಊರ್ ಹುಡುಗಿನ ಆರಿಸ್ಕೊಂಡು ಬಂದವ್ರನ್ನ ಒಳಗೆ ಕರ್ಕೊಂಡು ತಪ್ಪು ಮಾಡಿದ್ರಿ. ತಪ್ಪು ಒಪ್ಪಿನ ಮಾತೆಲ್ಲ ಆಮೇಲೆ ಆಯ್ತದೆ. ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಂಡು ಮಾತಾಡಕ್ಕೆ ನಾವೇನ್ ಸಂಬಂಧ ಬೆಳೆಸಕ್ ಬಂದಿಲ್ಲ. ನೀವು ಸಂಬಂಧಕ್ಕೆ ಬರ್ದೇ ಹೋದ್ರು ನಾವಾಗ್ಲೇ ಸಂಬಂಧನ ಬೆಳೆಸಾಯ್ತು.
ನಿಮ್ಮೂರ್ ಹುಡುಗಿನ ನಮ್ಮೂರ್ ಸೊಸೆ ಮಾಡ್ಕೊಂಡಾಯ್ತು. ನಮ್ಮೂರ್ ಹುಡುಗಿನ ಹಾರ್ಕೊಂಡ್ ಬಂದ 5 ಸುಮ್ನೆ ಬಿಡಕ್ಕಿಲ್ಲ. ಎಲ್ರು ಮಗಳು ಮುತ್ತೈದೆ ಆಗಿರ್ಬೇಕು ಅಂತ ಬಯಸ್ತಾರೆ. ಆದ್ರೆ ಮುತ್ತೈದೆ ಕತ್ನಲ್ಲಿರೋ ತಾಳಿ ಕಿತ್ತು ವಿಧವೆ ಪಟ್ಟ ಕಟ್ಬೇಕು ಅಂತ ಹೊರಟಿರೋ ನಿಮ್ಮೂರಿನ ಜನಕ್ಕೆ ಹೇಗೆ ಹೊಗಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೋಡ್ರೋ, ಒಂದು ಹೆಣ್ಣಿಗಾಗಿ ಇಡೀ ಊರೇ ಹತ್ತಿ ಉರಿಯೋದು ನನ್ಗೆ ಇಷ್ಟ ಆಗ್ತಾ ಇಲ್ಲ. ಹಾಗಿದ್ರೆ ನಮ್ಮ ಹುಡುಗಿನ ಕಳ್ಸ್ಕೊಡು, ಇಲ್ಲಾಂದ್ರೆ ಅವ್ನು ಕೊಚ್ಚು ಒಗದು ಜನರಿಗೆ ಹೊತ್ಕೊಂಡು ಹೋಗ್ತೇವೆ. ನಮ್ಮೂರು ಹುಡುಗನ ಹೊಡೆಯೋದಿಕ್ಕೆ ನಿಮ್ಮೂರಿನ ಜನ ಎಲ್ಲ ಒಟ್ಟಾಗಿ ಬಂದಿದ್ದೀರಲ್ಲ, ಆಹಾ, ಮೆಚ್ಚಬೇಕು ನಿಮ್ ಗಂಡಸ್ತನ. ನಮ್ಮ ಗಂಡಸ್ತನ ಹೀಯಾಸಿ ಮಾತಾಡ್ಬೇಡ್ರಿ. ನೀವು ನಿಜವಾದ ಗಂಡಸೆ ಆಗಿದ್ರೆ ಒಬ್ಬೊಬ್ರು ತೊಡೆ ತಟ್ಬಿಟ್ಟು ಅಕ್ಕಾಡಕ್ ಬಂದ್ರು. ನಿಮ್ ಗಂಡಸ್ತನ ಯಾರಿಗೆ ಬೇಕ್ರಿ? ನಾವು ಕುಸ್ತಿಲ್ ಹೊಡೆದ್ರೆ ನಾವು ತೋರ್ಸೋಡಿನ ಕೊಡ್ತೀರಾ? ಹಾಗೆ ಅಲ್ಲ, ನಮ್ಮ ಮನೆ ಮುಂದೆ ಚಪ್ರ ಹಾಕ್ಸಿ ವಾಲ್ಗ ಊದಿಸಿ ತಾಳಿ ಕಟ್ಟಿ ಕಳಿಸ್ತೀನಿ. ಕೆರಳಿದರೆ ಸಿಡಿಲ ಗುಂಡು, ಕಡ್ಲಿ ಮಟ್ಟಿಯ ಗಂಡು, ಕೆರಳಿದರೆ ಸಿಡಿಲ ಗುಂಡು, ಕಡ್ಲಿ ಮಟ್ಟಿಯ ಗಂಡು, ಕೆರಳಿದರೆ ಸಿಡಿಲ ಗುಂಡು. ಕೆಚ್ಚೆದೆಯ ಕನ್ನಡದ ಕಲಿ ಭೀಮ ಇವನು, ಮೆಚ್ಚಿದರೆ ಸ್ನೇಹಕ್ಕೆಂದು ಪ್ರಾಣವನ್ನೇ ಕೊಡುವನು. ಮಾತನೆಂದು ಮೀರದಂತ ಮಗನು, ಯಾವ ಪುಣ್ಯವಂತೆಯನ್ನು ಮೆಚ್ಚಿ ಕೈ ಹಿಡಿದನು. ಬಾದುರಾಯ 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 ಬಾದುರಾಯ. ಜನರಿಗೆ ಸಿಡಿಲುವನು, ಶಿಷ್ಟ ಜನರಿಗೆ ಶಶಿವನು. ಬೇಡಿದವರನ್ನು ಸಲಹುವನು, ಕಾಡಿದವರನ್ನು ಅಳಿಸುವನು. ಬಾದುರಾಯ ಬಾದುರಾಯ
ಅರಳಿದರೆ ಸಿಡಿಲ ಗುಂಡು ಕೆಚ್ಚೆದೆಯ ಕನ್ನಡದ ಕಲಿಭೀಮ ಇವನು ಮೆಚ್ಚಿದರೆ ಸ್ನೇಹಕ್ಕೆಂದು ಪ್ರಾಣವನ್ನೇ ಕೊಡುವನು ಕಾಡಿನ ಒಳಗೆ ಕೇಸರಿಯಂತೆ ನಾಡಿಗೆ ಇವನೇ ಭಾಸ್ಕರನಂತೆ ನೀತಿಯೇ ಇವನ ನಾಡಿ ಮಿಡಿತ ಪ್ರೀತಿಯೇ ಇವನ ಹೃದಯದ ಬಡಿತ ಧೈರ್ಯದಲ್ಲಿ ಶೌರ್ಯದಲ್ಲಿ ಇವನೇ ಮಹಾರಾಯ ಕನ್ನಡಕ್ಕೆ ಕೀರ್ತಿ ತರುವ ನಮ್ಮ ಬಾದುರಾಯ ಇವನೇ ಮಹಾರಾಯ ಕನ್ನಡಕ್ಕೆ ಕೀರ್ತಿ ತರುವ ನಮ್ಮ ಬಾದುರಾಯ 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 ಮುಗೀತೇನ್ರಲ್ಲ ಈ ಕಡ್ಲಿ ಮಟ್ಟಿ ಅವ್ರ ಕೆಲ್ಸಕ್ಕೆ ಬಾರದೇ ಇರೋ ಗಂಡಸ್ತರ ಮಹಾ ಮೀಸೆ ಹೊತ್ತು ಗಂಡಸರು ಅಂತ ಕೊಚ್ಕೋತಾ ಇದ್ರಲ್ಲ ಏನಾಯ್ತೀಗ ನಿಮ್ಮಂತ ಗಂಡಸರಿಗೆ ಮೀಸೆ ಒಂದ್ ಕೇಳು ರೋಷ ಒಂದ್ ಕೇಳು ನೋಡ್ರಲ್ಲ ನಿಮ್ಮಲ್ಲಿ ಯಾವನಿಗಾದ್ರೂ ಪೌರುಷ ಅನ್ನೋದೊಂದಿದ್ರೆ ನಿಲ್ಸಿ ಗೌಡ್ರೆ ಮರಿ ಮೀನ್ ತಿಂದು ಬೆಳೆದಿರೋ ಕೆರೆ ಮೀನಿಗೆ ಸಮುದ್ರದಲ್ಲಿ ತಿಮಿಂಗ್ಲಾನೂ ಇರುತ್ತೆ ಅನ್ನೋದು ಹೇಗ್ ಗೊತ್ತಾಗಬೇಕು ಪಾಪ ನಿಮ್ಮ ಹಳ್ಳಿ ಪುರಿ ಪೈಲ್ವಾನ್ರು ನಮ್ಮ ಹಳ್ಳಿ ಮರಿ ಪೈಲ್ವಾನ್ರನ್ನ ಗೆದ್ದ ಮಾತ್ರಕ್ಕೆ ನೀವೇ ಮಹಾ ಗಂಡಸರು ಅಂತ ತಿಳ್ಕೋಬೇಡಿ ಕಡ್ಲಿ ಮಟ್ಟಿ ಕೆಚ್ಚದೆ ಗಂಡಿನ ಪೆಟ್ಟಿನ ರುಚಿ ಎಂಥದ್ದು ಅಂತ ನಾನ್ ನಿಮಗೆ ತೋರಿಸ್ತೀನಿ ಬಾದು ಶಬಾಷ್ ಬಾದು ಶಬಾಷ್ ನನಗದೆಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ ಕಡ್ಲಿ ಮಟ್ಟಿ ಮರ್ಯಾದೆನ ಇವತ್ತು ನೀನು ಉಳಿಸ್ಬಿಟ್ಟೆ ನಾನು ನಿನ್ನ ನಂಬಿಕೆನ ಇವತ್ತು ನೀನು ಕಾಪಾಡ್ಬಿಟ್ಟೆ ಇದಕ್ಕೆಲ್ಲ ಕಾರಣ ನೀವೇ ಅಲ್ವಾ ಮೇಷ್ಟ್ರೆ ತುಂಬಾ ಸಂತೋಷ ನನಗೆ ಸ್ಟೇಷನ್ ಟೈಮ್ ಆಯ್ತು ನಾನು ಬರ್ಲಾ ಹೋಗಿ ಬನ್ನಿ ನಮ್ಮೂರಿನ ವಿಜಯನ್ ಗೆಲ್ಲೋಕೆ ಯಾರು ಇಲ್ಲ ಅಂತ ಮೆರಿತಾ ಇದ್ದದ್ದು ನಮಗೆ ಸರಿಯಾಗಿ ಬುದ್ಧಿ ಕಲಿಸ್ತೆ ನಿನ್ಗೆ ಒಪ್ಪಿಗೆ ಆದ ಕನ್ಯೆ ಯಾರು ಅಂತ ತಿಳಿಸು ಅವ್ರ ಅಪ್ಪನಿಗೆ ಒಪ್ಪಿಸಿ ಚಪ್ರ ಹಾಕ್ಸಿ ವಾಲ್ಗ ಊದಿಸಿ 10 ಹಳ್ಳಿಗೆ ಹೋಳಿಗೆ ಊಟ ಹಾಕಿಸ್ಕೊಡ್ತೀನಿ ಹೇಳಪ್ಪ ಬಾದು ನಿನ್ಗೆ ಯಾರು ಎಂಟ್ರಾಗ್ಬೇಕು ಅದೆಲ್ಲ ನಂಗೆ ಗೊತ್ತಿಲ್ಲ ನಾನು ಕುಸ್ತಿ ಗೆದ್ದಾಯ್ತು ಮದುವೆ ಅನ್ನೋದು ಅವ್ವನೇ ಹೇಳ್ಬೇಕು ಹಾಗಂದ್ರೆ ಹೇಗಪ್ಪ ಪಂದ್ಯದಲ್ಲಿ ಗೆದ್ದಿದ್ಯಾ ನೀನು ಒಪ್ಪಿದವಳ ಜೊತೆನೆ ನೀನ್ ಮದುವೆನಪ್ಪ
ಅಂತೂ ಗೌಡ್ರ ಮನೆತನಕ್ಕೆ ಸರಿಯಾದ ಅಳಿಯ ಸಿಕ್ಕಂಗಾತು. ಅಲ್ಲ, ನಿಮ್ಮಿಬ್ರು ನೆಪದಾಗ ಬಾದುರಾಯಂಗೆ ಸ್ವಯಂವರ ಇಟ್ಟಂಗಾತು. ಅಲ್ಲವೇನ್ರಿ ಗೌಡ್ರ? ಎಲ್ಲಿ ನಮ್ಮೂರಿನಲ್ಲಿ ರಕ್ತ ಕೋಡಿ ಹರಿತದೋ ಅಂತ ಮಾಡಿದ್ದೆ. ಆರ್ತಿ ಕೆನ್ನೀರ್ ಹರಿದು ಎಲ್ರೂ ನಗನಗ್ತಾ ಇರೋಂಗ್ ಮಾಡ್ಬಿಟ್ಟಿಯಲ್ಲಪ್ಪ. ಏನಿದು? ರಂಗಯ್ಯ, ರಂಗಯ್ಯ, ರಂಗಯ್ಯ. ಹೇಳ್ದಂಗೆ ಕುಡಿಲೇಬಾರ್ದು ಅನ್ಕಂತೀನಿ. ಒಟ್ಟು ಮುಳುಕದ ಮೇಲೆ ಹಾಳಾದ ಮನ್ಸು ನೀನ್ ಕುಡಿ ಕುಡಿ ಅಂತ ಬೆನ್ನತ್ ಕುಡಿಸ್ಬಿಡ್ತೈತೆ ಸಾಹೇಬ್ರೆ. ನಿಂದೊಳ್ಳೆ ಕರ್ಮ ನನಗೆ. ಹೋಗು, ಹೋಗಿ ಸಿಗ್ನಲ್ ಕೊಡು. ಗೂಡ್ಸ್ ಗಾಡಿ ಬರೋ ಹೊತ್ತಾಯ್ತು. ಸಿಗ್ನಲ್ ಕೊಡ್ಬಿಟ್ಟು ಮತ್ತೆ ಮಲ್ಕೊಂಡಿಯಾ? 30 ವರ್ಷ ಸರ್ವಿಸ್ ನಲ್ಲಿ ಇಲ್ಲಿ ಗಂಟ ನನ್ ಬದುಕ್ನಾಗೆ ಇನ್ನೊಬ್ಬನ ಕೈಲಿ ಅನ್ನಿಸ್ಕೊಂಡಿಲ್ಲ ಈ ರಂಗ. ನಮ್ಮನ್ನೆಲ್ಲ ಬಿಟ್ಟು ಹೊಂಟೋಗ್ಬಿಟ್ಟ. ನೀನೇನ್ ಹೇಳ್ತಿದ್ದ ಹಂಗೆ ಮಾಡ್ಕೊಂಡ್ಬಿಟ್ಟಲ್ಲವ. ಮುಂದೇನ್ ಹೇಳಿದ್ದೆ ಅವಳು? ಏನಿಲ್ಲ ಸಾಹೇಬ್ರೆ, ಅವಳ ಹಣೆ ಬರದಲ್ಲಿ ಏನಿತ್ತು ಅದಾಗಿದೆ. ನಾವೇನ್ ಮಾಡಕ್ಕಾಯ್ತದೆ ಹೇಳಿ? ವರದಕ್ಷಿಣೆ ಕೊಡಕ್ಕಾಗ್ದೆ ನಾವೇ ನಮ್ಮ ಮಗಳನ್ನ ಕೈಯಾರ ಬಲಿ ಕೊಟ್ಬಿಟ್ವಿ ಸಾಹೇಬ್ರ, ಬಲಿ ಕೊಟ್ಬಿಟ್ವಿ. ಸಮಾಧಾನ ಮಾಡ್ಕೊಳ್ಳಿ ತಾಯಿ, ಸಮಾಧಾನ ಮಾಡ್ಕೊಳ್ಳಿ. ಇದ್ರಲ್ಲಿ ನಿಂಗೆ ತಪ್ಪಿದೆ. ತಪ್ಪೆಲ್ಲ ಬಡ್ತಿರೋದು, ವರದಕ್ಷಿಣೆಯನ್ನು ಬೆಳಂಬೋತದ್ದು. ಈಗ ಅಳೋದ್ರಿಂದ ಏನ್ ಪ್ರಯೋಜನ? ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಅದು ಕೊಲೆ ಅಲ್ಲ ಸರ್, ಆತ್ಮಹತ್ಯೆ ಅಂತ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಪ್ರೂವ್ ಆಗಿದೆ. ಇನ್ವೆಸ್ಟಿಗೇಷನ್, ಸ್ಪಾಟ್ ಮಹಜರ್, ಪೋಸ್ಟ್ ಮಾರ್ಟಮ್ ಇಷ್ಟು ಮಾಡಿದ ಮಾತ್ರಕ್ಕೆ ಕೇಸ್ ಮುಗಿದೋಯ್ತು ಸರ್. ಸರ್,
ನಾನು ಖಂಡಿತವಾಗಿಯೂ ಹೇಳ್ತೀನಿ ಇದು ಕೊಲೆ ಅಂತ. ಕೊಲೆ ಆದ ಹೆಣ್ಣಿನ ತಂದೆ ತಾಯಿಗಳೇ ಅದು ಕೊಲೆ ಅಲ್ಲ ಆತ್ಮಹತ್ಯೆ ಅಂತ ಸ್ಟೇಟ್ಮೆಂಟ್ ಬರೆದು ಕೊಟ್ಟಿರುವಾಗ ಅದು ಕೊಲೆ ಅಂತ ನೀವು ಹೇಗೆ ಹೇಳ್ತೀರಾ? ಸರ್, ತಾವು ಈ ವಿಷಯನ ಸೂಕ್ಷ್ಮವಾಗಿ ಗಮನಿಸಬೇಕು ಸರ್. ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ತನ್ನ ಹಳ್ಳಿ ಪಕ್ಕನೇ ಟ್ರ್ಯಾಕ್ ಇದ್ರೂ ಕೂಡ ನಮ್ಮ ಸ್ಟೇಷನ್ ತನಕ ಬರೋ ಅಗತ್ಯ ಏನಿತ್ತು ಸರ್? ಎಸ್, ಇದು ಯೋಚನೆ ಮಾಡಬೇಕಾದ ವಿಷಯನೇ. ಸರ್, ಈ ಹಿಂದೆ ನಡೆದಿರೋ ಎಲ್ಲಾ ಕೊಲೆಗಳು ಕೂಡ ಒಂದೇ ರೀತಿಯಲ್ಲಿ ನಡೆದಿವೆ. ನಮ್ಮ ಹಳ್ಳಿ ಮುಗ್ಧ ಹೆಣ್ಣು ಮಕ್ಕಳು ಆ ಹಂತಕನಿಗೆ ಬಲಿ ಆಗ್ತಾ ಇದ್ದಾರೆ. ಕಡ್ಲಿ ಮಟ್ಟಿ ಹೆಸರು ಹೇಳಿದ ಕೂಡಲೇ ಜನರು ಬೆದರ್ತಾ ಇದ್ದಾರೆ. ತಾವು ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಆ ಕೊಲೆಗಾರನ ಹಿಡಿಯೋದಕ್ಕೆ ಏರ್ಪಾಟ್ ಮಾಡಿ ಪ್ಲೀಸ್. ಡೋಂಟ್ ವರಿ, ಇದ್ರ ಹಿಂದೆ ಯಾರದೋ ಕೈವಾಡ ಇದೆ ಅಂತ ಕಾಣಿಸುತ್ತೆ. ಆ ಕೊಲೆಗಾರ ಯಾರೇ ಆಗಿರ್ಲಿ ಎಲ್ಲೇ ಇರಲಿ ಅವನ ಹಿಡಿಯುವಂತ ವ್ಯಕ್ತಿನ ನಾನು ಕಳಿಸ್ತೇನೆ. ರೀ, ಎಲ್ಲೋದ್ರಿ ಇವ್ರು? ರಂಗಪ್ಪ, ರಂಗಪ್ಪ, ಎಲ್ಲೋದ್ರಿ ಇವ್ರು? ರಂಗಪ್ಪನೇ ಇಲ್ಲ ಸ್ಟೇಷನಲ್ಲಿ. ಈಗ ಮನೆಗೂ ಬರಲ್ಲ. ಇನ್ಸ್ಪೆಕ್ಟ್ರೆ, ನೀವಾ? ಗಜನಿಂಬೆ ಅಂತ ಹೆಣ್ಣು ನೀನು. ನಿನ್ನ ಮೈ ರುಚಿ ನೋಡ್ಬೇಕು ಅಂತ ಬಂದಿದ್ದೀನಿ. ಇನ್ಸ್ಪೆಕ್ಟ್ರೆ, ಈ ಬಳೆಗಳು ತೊಟ್ಕೊಂಡು ನಮ್ಮ ಕನ್ನಡದ ಹೆಣ್ಣು ಮಗಳು ಮುಟ್ಟೋ ನೋಡ್ತೀನಿ. ಈ ನಾಡಿನ ಪ್ರತಿಯೊಂದು ಹೆಣ್ಣು ಮಕ್ಕಳ ಮೈಯಲ್ಲಿ ವೀರ ರಾಣಿ ಕಿತ್ತೂರು ಚೆನ್ನಮ್ಮ, ಒನಕೆ ಓಬವ್ವ ತುಂಬಿಕೊಂಡಿದ್ದಾರೆ. ನೋಡಮ್ಮ, ನೀನು ಬರೀ ಅಡಿಗೆ ಮಾಡೋ ಹೆಣ್ಣಲ್ಲ, ನೀನು ಯಾರು ಅಂತ ಒಂದು ಕೈ ತೋರ್ಸು. ಹೌದಮ್ಮ, ಹೆದರ್ಬೇಡ, ನಾನಿದ್ದೀನಿ. ನನ್ನ ಯಾವ ಕೆಟ್ಟ ಕೈಯಲ್ಲಿ ಹೊಡೆದಿದ್ನೋ ಆ ಕೈನ ಮುರಿದು ಹಾಕ್ಬಿಡು. ಹೋಗು. ಹೆಂಗಿತ್ತ? ಅವ್ರು ಹೆಣ್ಣಲ್ಲ ಸರ್, ಹೆಮ್ಮಾರಿ ಸರ್. ನಾನ್ ಹಾಕಿಲ್ಲ. ಇಲ್ಲಿ ನಡೀತಾರ ಕೊಲೆಗಳನ್ನ ಯಾರು ಮಾಡ್ತಿದ್ದಾರೆ? ಹೇಳಲ್ಲ ಸರ್, ಅದನ್ನ ತನಿಖೆ ಮಾಡಕ್ ಬಂದಿರೋ ಸಬ್ ಇನ್ಸ್ಪೆಕ್ಟರ್ ಸರ್ ನಾನು. ನೀನು ಒಬ್ಬ ಸಬ್ ಇನ್ಸ್ಪೆಕ್ಟರ್, ನಾಚಿಕೆ ಆಗಲ್ಲ? ಸರ್, ನಾನು ತಪ್ಪಾಯ್ತು ಸರ್, ಇನ್ನೊಂದ್ಸರಿ ಮಾಡಲ್ಲ ಸರ್. ಸರ್, ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಚೈತನ್ಯ ತುಂಬಿ ಅವನಿಂದ ಕಾಪಾಡಿದ್ರಿ. ತುಂಬಾ ಥ್ಯಾಂಕ್ಸ್. ಅವರೇ ಏನವರೇ ನೀವಿಲ್ಲಿ? ರಂಗಣ್ಣ, ಇವ್ರು ಬಂದು ಕಾಪಾಡದೆ ಹೋಗಿದ್ರೆ ಇಷ್ಟೊತ್ತಿಗೆ ನನ್ ಗತಿ. ಸಾಹೇಬ್, ನಮ್ ಸ್ಟೇಷನ್ ಮಾಸ್ಟರ್ ಶ್ರೀಮತಿ ಅವರು ಹೆಡ್ ಆಫೀಸ್ಗೆ ಹೋಗಿ ನನ್ನ ಪ್ರಮೋಷನ್ ಏನಾಗೈತೆ ನೋಡ್ಕೊಂಬರ್ತೀನಿ ಅಂತ ಹೋದ್ರು. ಅಷ್ಟರಲ್ಲಿ ಅಮ್ಮ ಅವರು ಇಲ್ಲಿಗೆ ಬಂದವ್ರೆ. ಅಷ್ಟರಲ್ಲಿ ಅನಾಹುತ ಆಗೋಯ್ತು. ಸರಿಯಾದ ಸಮಯಕ್ಕೆ ಬಂದು ಅವ್ರ ಮಾನ ಕಾಪಾಡಿದ್ರಿ. ನಿಮ್ಗೆ ಯಾವ ರೀತಿ ಕೃತಜ್ಞತೆ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಸಾಹೇಬ್, ನಿನ್ ಹೆಸರೇನು? ರಂಗಪ್ಪ ಅಂತ. ರಂಗಪ್ಪ, ಯಾವುದೇ ಹೆಣ್ಣನ್ನ ಒಂಟಿ ಆಗ್ಬಿಡ್ಬಾರ್ದು. ಅದ್ ಸರಿ ಸಾಹೇಬ್ರೆ, ತಾವು ಈ ಆಸ್ಪಾಸ್ಗೆ ಹೊಸಬ್ರಾಗಿ ಕಾಣಿಸ್ತೀರಾ. ತಾವ್ ಯಾರು ಅಂತ ಅರ್ಥ ಆಗ್ಲಿಲ್ಲ. ನಾನು ಸಿಬಿಐ ಆಫೀಸರ್ ಭಗತ್ ಅಂತ. ಹೆದರ್ಕೋಬೇಡ ಸಾಹೇಬ್ರೆ. ನಿಮ್ ಕೊಳ್ಳಲ್ಲಿ ಆಂಜನೇಯ ಸ್ವಾಮಿ. ಅದು ನನ್ನ ತಾಯಿ ಹಾಕಿದ್ದು, ನನ್ನ ರಕ್ಷಣೆಗೋಸ್ಕರ. ನಾನ್ ಬರ್ಲಾ? ಬಾಯ್. ಅಲ್ಲೇ ಪೊಲೀಸರು ಅಡ್ಡಾಡ್ತಾವ್ರೆ, ಗೊತ್ತಾದ್ರ ಒಳಗ್ ಹಾಕ್ಬಿಡ್ತಾರ. ನನ್ ಕಾಯವಾಗ ತಿಂತೀರು ಒಂದೇ. ಅಯ್ಯೋ, ಇದ್ಯಾಕೆ ಹಿಂಗ ಆಡಕತ್ತಿ? ಕುಡಿದ್ರೆಲ್ಲ ವಾಡ್ 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 ಅಂತೀಯಲ್ಲ. ಕೊಲೆಗಾರ ಸಿಕ್ಕಾಕೊಂಡ್ಬಿಟ್ಟ. ಒಳ್ಳೆ ಚಾನ್ಸ್. ಎಲ್ಕೊಂಡೆ ಯಾಕೊಂಡೆ ಅಂತ ಹೇಳೋ. ಎಳ ಎಲ್ ಬಗ್ಗೆ ಹೇಳೋ. ಅಲ್ಲ ಅಲ್ಲ, ಅದು ಅಯ್ಯೋ ನಿನ್ನ ನಿಮ್ಗೇನ್ ಬಂದದೆ? ನಿನ್ ಕಾಯವಾಗ ಹೋಗ. ಅಯ್ಯೋ ಸುಮ್ಕಿರು ಯಜ್ಞನ. ಅಯ್ಯೋ, ನಿನ್ ಕೈಲಿ ಇನ್ನೇನ್ ಕೊಲ್ಲಕ್ ಆಗುತ್ತೆ? ನನ್ನ ನೋಡು. ನೋಡ, ಇನ್ಮೇಲೆ ನಿನ್ನ ಮನೆಗ್ ಬರೋದು ಬೇಡ, ಈ ರುಬ್ಬೋದು ಬೇಡ, ಕಾಳು ಕೊಡು ಅನ್ನೋದು ಬೇಡ, ಕಾಸು ಕೊಡು ಅನ್ನೋದು ಬೇಡ.
ಇದೇನವ ಹಿಂಗಂತೀರಿ? ನಾನೇನಂತ ತಪ್ಪು ಮಾಡಿವ್ನಿ? ನೀನೇನ್ ತಪ್ಪು ಮಾಡಿಲ್ಲ, ತಪ್ಪು ಮಾಡಿರೋದು ನಾನು. ಒಬ್ಬನೇ ಮಗ ಅಂತ ಹಾಲು ಹಣ್ಣು ಕೊಟ್ಟು ದೊಡ್ಡ ಪೈಲ್ವಾನ್ ಆಗ್ತಾನೆ ಅಂತ ಆಸೆಯಿಂದ ಸಾಕಿವ್ನಿ. ಈಗ ಇಲ್ಲ ಅಂದವ್ ಯಾರವ್ವ? ನನ್ನನ್ನ ಬರ್ಬೇಡ ಅಂತೀರಿ? ನನ್ನ ಅಣ್ಣನ ಮಗಳು ಸೊಸೆಯಾಗಿ ಬರ್ತಾಳೆ, ಗೃಹಲಕ್ಷ್ಮಿ ಆಗಿರ್ತಾಳೆ ಅಂತ ಆಸೆಯಿಂದ ಇದ್ರೆ ಯಾವ್ದೋ ಈ ಅನಿಷ್ಟ ಮುದೇವನ್ ಕಟ್ಕೊಂಡ್ ಬಂದವನಲ್ಲ, ಇವಳನ್ನ ಕುಂಡ್ರಿಸಿ ಉಣ್ಣ ಕಿಕ್ಲ. ಅವ್ವ, ನಾಳೆಯಿಂದ ನೀನ್ ಬರೋದ್ ಬೇಡ ಅಂದ್ರೆ ಬೇಡ. ಬಟ್ಟೆನೂ ಅವಳೆ ಒಗಿತಾಳೆ, ಎಲ್ಲ ಕೆಲ್ಸ ಅವಳೇ ಮಾಡ್ತಾಳೆ. ಹಂಗೆಲ್ಲ ಮಾಡ್ಬೇಡ್ರವ್ವ, ನನ್ನಂತ ಬಡವಿ ಹೊಟ್ಟೆ ಮೇಲೆ ಹೊಡಿಬೇಡ್ರವ್ವ. ನಿನ್ನ ಹೊಟ್ಟೆವ್ರಿ ನೋಡ್ಕೊಂತ ಕೂತ್ಕೊಂಡ್ರೆ ನನ್ನ ಹೊಟ್ಟೆವ್ರಿ ನೋಡ್ಕೊಳ್ಳೋರು ಯಾರು? ನಾಳೆಯಿಂದ ನಿನ್ ನಮ್ಮ ಮನೆಗ್ ಬರೋದ್ ಬೇಡ, ಗೊತ್ತಾಯ್ತಾ? ನೋಡು, ನಿನ್ಗೇನ್ ಕೊಡ್ಬೇಕೋ ಕೊಟ್ಬಿಡ್ತೀನಿ, ಬಾ. ಸೊಸೆನೆ ದೊಡ್ಡ ಕೆಲ್ಸದವಳಾಗ್ಬಿಟ್ಲು. ಬಹಳ ಕೆಟ್ಟೋಗ್ಯಾವ. ಅವಕ್ಕೇನು ತಮಾಷೆ ಗೊತ್ತಿಲ್ಲ, ಯಾವ್ದು ಗೊತ್ತಿಲ್ಲ. ಎಂತ ಹುಡುಗ? ಓ, ಏನು ಪಾವಿಜಿ, ಯಾವ ಬಂದೆ? ತಂಗಿ ಕರ್ಕೊಂಡು ಹೋಗಕ್ ಬಂದೇನೆ. ಅವನಪ್ಪ ಹೆಂಗದಿ? ನಾ ಹೆಂಗಾರ ಇಲ್ಲೋ ಬಿಡ. ನಮ್ಮೂರ್ ಓಡಾ ಹುಡುಗರು ಆ ಬಾದ್ರಾಯನ್ ಕೈಯೇ ಸುಟ್ಟಾರ. ಮದುವೆಯಾಗಿದ್ದು ಆತು. ಬಂಗಾರದಂತ ಕಾಶಿಬಾಯಿನ ಧೀರ ಬಹಾದೂರಾಯ ಮನೆಗ್ ಕರ್ಕೊಂಡು ಬಂದದ್ದು ಆತು. ಸಂಸಾರ ಹೂಡಿದ್ದು ಆತು. ಆದ್ರ ಅವ ಮಾಡ್ಕೊಂಡು ಬಂದದ್ದು ಅವನ ತಾಯಿಗೆ ಇಷ್ಟ ಇರ್ಲಿಲ್ಲ. ಯಾಕಂದ್ರ ಅವ್ರ ಅಣ್ಣನ ಮಗಳನ್ನ ತಗೋಬೇಕಂತ ಆಕೆ ಮನಸ್ಸಿನಾಗಿತ್ತು. ಅವನ ಅಷ್ಟು ಕಠೋರವಾಗಿದ್ದ ಅಂದಂಗಾಯ್ತು. ಯಾರು ಹಂಗಂದದ್ದು ಯಾರೂ ಅನ್ಲಿಲ್ಲ. ಅವನ್ ಸಂಪೂರ್ಣ ವ್ಯಕ್ತಿತ್ವ ತಿಳ್ಕೋಬೇಕಾಗಿತ್ತು. ಅದಕ್ಕ ನೀವ್ ಹೆಂಗೆಂಗೋ ತಿಳ್ಕೊಂಡ್ಬಿಟ್ರಿ ಹೆಂಗ್ರಪ್ಪ. ಅವನ್ ಎಷ್ಟು ಸಹನಾ ಗುಣದ ಮುಗ್ದಿದ್ದ ಅನ್ನೋದಕ್ಕ ಒಂದು ಉದಾಹರಣೆ ಹೇಳ್ತೀನಿ ಕೇಳ್ರಿ. ಒಂದು ದಿನ ಕುಲ್ಮ್ಯಾಗ ಕಾದ ಕಬ್ಬಣದ ಕೀಲಾನ ಅವನ ಗೆಳೆಯರು ನಾ ಮುಂದು ತಾ ಮುಂದು ಅಂತ ಹಿಡ್ಸೋದಕ್ಕ ಕುದ್ದಾಡ್ತಿದ್ರು. ಅವ ಹೋಗಿ ಗಪ್ ಅಂತ ಹಿಡ್ದ ಬಿಟ್ಟ. ಅವನ ಕೈ ಸುಟ್ಟ ಬಿಡ್ತು. ಅಯ್ಯೋ, ನಿನಗೆ ಮೈ ಕೊಟ್ಟನೆ ಹೊರತು ಬುಡಲ್ಲಿ ಮೆದ್ಲಾನೇ ಕೊಡ್ಲಿಲ್ಲ ದೇವ್ರು. ಮೂಳೆ ಮುರಿದು ಬರೋದ್ ಬಿಟ್ಟು ಹಂಗೆ ಬಂದಿದ್ಯಲ್ಲೋ ಬಾದು. ಗಾಣಿಗತ್ತಿ ಅಯ್ಯೋ ಪಾಪ ಅಂದ್ರೆ ನೆತ್ತಿಬಾಯಿ ತಣ್ಣಗಾಗುತ್ತ. ಏನೇ ನೋಡ್ತಾ ಇದ್ಯಾ? ಗಾಳಿನಾದ್ರೂ ಬೀಸೆ, ನನ್ ಕಂದನ್ಗೆ ಉರಿನಾದ್ರೂ ಕಡಿಮೆ ಆಗ್ಲಿ ಬೀಸೆ. ಮೂದೇವಿ ಬೀಸು. ತುಂಬಾ ಉರಿಯುತ್ತೆ ಕಂದ. ಕಾಶಿ, ನನ್ನಿಂದ ನಿನ್ಗೆ ಎಷ್ಟೊಂದು ಕಷ್ಟ ಆಯ್ತು ನೋಡು. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಿದ್ದೆ ಮಾಡ್ದೆ ಕೂತಿದ್ಯಾ? ಸ್ವಲ್ಪ ಹಾಲು ಕುಡಿತೀರಾ? ನೀವಿಷ್ಟೊಂದು ಮುಗ್ಧರಾದ್ರೆ ಈ ಪ್ರಪಂಚದಲ್ಲಿ ಬದುಕೋದು ಬಹಳ ಕಷ್ಟ. ನಾನು ಬರಲ್ಲ ಪ್ರೇಮ? ಹೋಗಿ ಅಂದ್ರೆ ನಮ್ಮ ವೆಡ್ಡಿಂಗ್ ಆನಿವರ್ಸರಿ ದಿವಸನು ನೀವು ಡ್ಯೂಟಿಗೆ ಹೋಗ್ಲೇಬೇಕಾ? ಏನ್ ಮಾಡು ಪ್ರೇಮ, ಡ್ಯೂಟಿ ರಜೆ ಹಾಕೋಣ ಅಂತಂದ್ರೆ ಸ್ಟೇಷನ್ ಪರಿಸ್ಥಿತಿ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಒಟ್ನಲ್ಲಿ ನನ್ನ ಹಣೆ ಬರ ಸರಿ ಇಲ್ಲ.
ಪ್ಲೀಸ್ ನಾನು ಅರ್ಥ ಮಾಡ್ಕೊ. ನೋಡು, ನಾನಿರೋದು ರೆಸ್ಪಾನ್ಸಿಬಲ್ ಜಾಬ್ನಲ್ಲಿ. ಈಗಾಗಲೇ ಸ್ಟೇಷನಲ್ಲಿ ಸಾಕಷ್ಟು ಕಂಪ್ಲೇಂಟ್ಗಳಿವೆ. ನಿಮಗ್ ಡ್ಯೂಟಿನೇ ಹೆಚ್ಚಾಗಿದ್ರೆ ನನ್ನನ್ನು ಯಾಕೆ ಮದ್ವೆ ಆಗ್ಬೇಕಿತ್ತು? ಈ 4 ಗೋಡೆಗಳ ಮಧ್ಯೆ ಕೈದಿ ತರ ಇದ್ದ ಸಾಕಾಗೋಗಿದೆ. ನಾನೇನ್ ತಪ್ಪು ಮಾಡ್ದೆ? ನನಗೆ ಯಾಕೆ ಈ ಶಿಕ್ಷೆ? ಏನು? ನಾನು ನಿನಗೆ ಶಿಕ್ಷೆ ಕೊಡ್ತಾ ಇದ್ದೀನ? ಇಲ್ಲ, ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ನನ್ನ ದೇವತೆ ಅಂತ ಆರಾಧಿಸ್ತಾ ಇದ್ದೀನಿ. ನಾನು ಇಷ್ಟೊಂದು ಕರೆಕ್ಟಾಗಿ ಡ್ಯೂಟಿ ಹೋಗ್ತಾ ಇರೋದು ನನಗೊಬ್ಬರಿಗೋಸ್ಕರ ಅನ್ಕೊಂಡಿದ್ದೆ ಪ್ರೇಮ. ಖಂಡಿತ ಇಲ್ಲ, ನಮ್ಮಿಬ್ಬರು ಸುಖ ಜೀವನಕ್ಕೋಸ್ಕರ. ನೀನೊಬ್ಬ ಸಿನ್ಸಿಯರ್ ಆಫೀಸರ್ ಹೆಂಡತಿ ಅಂತ ಅನ್ಸ್ಕೊಳ್ಳೋದು ನೀನು ತಾನೇ ಗೌರವ. ಸುಖ ಸಂತೋಷ ಇಲ್ದರ ಗೌರವ ಪ್ರತಿಷ್ಠೆ ಯಾರಿಗೆ ಬೇಕು? ಅಟ್ಲೀಸ್ಟ್ ಇವತ್ತಾದ್ರೂ ನನ್ನ ಜೊತೆ ಇರ್ತೀರಾ ಅಂತ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ? ಓಕೆ ಬಾಬಾ, ಓಕೆ. ನಿನ್ನ ಆಸೆ ಆಕಾಂಕ್ಷೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಪ್ರೇಮ. ನನಗೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ. ಹೇಗಾದ್ರೂ ಮಾಡಿ ಇಲ್ಲಿಂದ ಟ್ರಾನ್ಸ್ಫರ್ ತಗೋತೀನಿ. ನಿನ್ನ ಬಹಳ ದೂರ ಕರ್ಕೊಂಡು ಹೋಗ್ತೀನಿ. ಸ್ವರ್ಗ ಸುಖದಲ್ಲಿ ತೇಲಿಸ್ತೀನಿ. ಸಂತೋಷ ಸಾಗರದಲ್ಲಿ ಈಜಾಡಿಸ್ತೀನಿ. ನನ್ನ ನಂಬು. ಪ್ರೇಮ, ನಂಬರ್ಲ? ಮನಸ್ಸಿನಾಗ ಮಾಡೈತೆ ಗಾಯ. ಹೊಯ್ ಕೇಳುತ್ತೀನಿ ಬಾಯ್ ಬಿಟ್ಟು ಮಾವ, ನೀಗೂ ಬಾರೋ ನನ್ನಿ ನೋವ. ಒಪ್ಪಿಕೊಂಡು ಸುರ ಸುಂದರಿಯ, ಅಪ್ಪಿಕೊಂಡು ಈ ರೂಪಸಿಯ, ಹರಿಸುವಾರ ಸುಖದ ಹೊಳ್ಳೆಯ. ಚುಚ್ಚಿ ಚುಚ್ಚಿ ನನ್ನ ಪ್ರಾಯ, ಮನಸ್ಸಿನಾಗ ಮಾಡೈತೆ ಗಾಯ. ಕೇಳುತ್ತೀನಿ ಬಾಯ್ ಬಿಟ್ಟು ಮಾವ, ನೀಗೂ ಬಾರೋ ನನ್ನಿ ನೋವ. ಬಳಿ ಬಂದಿರ ರಾಣಿ ಜೇನು, ಹೀರಿಕೊಬ್ಬ ನನ್ನನ್ನು. ಚುಚ್ಚಿ ಚುಚ್ಚಿ ನನ್ನ ಪ್ರಾಯ, ಮನಸ್ಸಿನಾಗ ಮಾಡೈತೆ ಗಾಯ. ಕೇಳುತ್ತೀನಿ ಬಾಯ್ ಬಿಟ್ಟು ಮಾವ, ನೀಗೂ ಬಾರು ನನ್ನಿ ನೋವ. ನನ್ನ ದೇಹದ ಏರು ಇಳಿತ, ನಿನ್ನ ಗಾಗದೆ ಕಂಡರು ಸೆಳೆತ, ನಿನ್ನ ಮೋತಿಯ ಮೇಲಿನ ಮೀಸೆ ಕಂಡೇರದೆ ನನ್ನಲ್ಲಿ ಆಸೆ. ನಿನಗಾಗಿಯೇ ಬಂದೆಯ ಹೆಣ್ಣು, ನಾ ಮಾಗಿದ ರಸಪುರಿ ಹಣ್ಣು. ಹಾಗೂ ನೀನು ನನ್ನ ಮೇಲೆ ಕಣ್ಣು, ಚುಚ್ಚಿ ಚುಚ್ಚಿ ನನ್ನ ಪ್ರಾಯ, ಮನಸ್ಸಿನಾಗ ಮಾಡೈತೆ ಗಾಯ. ಕೇಳುತ್ತೀನಿ ಬಾಯ್ ಬಿಟ್ಟು ಮಾವ, ನೀಗೂ ಬರೋ ನನ್ನಿ ನೋವ. ಒಪ್ಪಿಕೊಂಡು ಸುರ ಸುಂದರಿಯ, ಅಪ್ಪಿಕೊಂಡು ಈ ರೂಪಸಿಯ, ಹರಿಸುವಾರ ಸುಖದ ಹೊಳ್ಳೆಯ. ಚುಚ್ಚಿ ಚುಚ್ಚಿ ನನ್ನ ಪ್ರಾಯ, ಮನಸ್ಸಿನಾಗ ಮಾಡೈತೆ ಗಾಯ. ಕೇಳುತ್ತೀನಿ ಬಾಯ್ ಬಿಟ್ಟು ಮಾವ, ನೀಗೂ ಬರೋ ನನ್ನಿ ನೋವ. ತೆಗೆ ತೆಗೆ, ನಿನ್ ಮೈಯಾಗಿನ ಕಾವಿಳಿಸ್ಕೊಳಕ್ಕೆ ಇದು ಸರಿಯಾದ ಜಾಗ ಅಲ್ಲ. ಮರ್ಯಾದಿಂದ ಜಾಗ ಖಾಲಿ ಮಾಡೋ. ಅಯ್ಯೋ, ಭಗತ್ ಸಾಹೇಬ್ರು ಕೊಳ್ಳಲಿದ್ದ ಡಾಲರು ನಿನ್ ಕೊಳ್ಳಿಗೆ ಹೆಂಗ್ ಬಂದು ತೋರ್ತೀನಿ ಅಂದ್ರೆ ನೀನ್ ಸಾಮಾನ್ಯವಾದವಳಲ್ಲ. ಇನ್ನೇನಾರ ನೀನ್ ಇನ್ನೊಂದ್ಕಿತ ನಮ್ಮ ಏರಿಯಾದ ಕಾಲಿಟ್ಟೆ ನೀನ್ ಹುಟ್ಟಿಲ್ಲ ಅನ್ನಿಸ್ಬಿಡ್ತೀನಿ. ಮರ್ಯಾದಿಂದ ತೊಲಗೋ. ಹೋಯ್ತಲ್ವಾ? ಹೋಗೋದು ಹೋಗ್ಬೇಕು. ಅಯ್ಯೋ ಸಾಹೇಬ್ರೆ, ಇದೇನ್ ಸಾಹೇಬ್ರೆ, ನೀವ್ ವೆಂಕಟೇಶ್ ಅಲ್ಲಿ? ಹೌದು ರಂಗಪ್ಪ,
ಆ ಕೊಲೆಗಾರನ ಹಿಡಿಯೋದಕ್ಕೋಸ್ಕರ ಈ ವೇಷ ಹಾಕೊಂಡಿದ್ದೀನಿ. ಎಲ್ಲಿ ಹೋಗ್ತಾನೆ? ಸಿಗ್ಲೇಬೇಕು. ಒಂದಲ್ಲ ಒಂದ್ ದಿವಸ ಅವನ್ ಹಿಡಿದೀನಿ. ಸಾಹೇಬ್ರೆ, ನೀವು ಕಡ್ಲಿ ಬಟ್ಟಿ ಕಾಲಿಟ್ಟ ದಿವಸದಿಂದ ಕೊಲೆ ಸುಲ್ಗೆ ಇಲ್ದೆ ಜನ ನಿರ್ಭಯವಾಗಿ ಜೀವನ ಮಾಡ್ತಾವ್ರೆ. ಆ ಕೊಲೆಗಾರ ಬೇರೆದೆಲ್ಲೋ ಓಡೋಗಿರ್ಬೋದು. ಯಾವ್ದಕ್ಕೂ ನಾವು ಹುಷಾರಾಗಿರ್ಬೇಕು. ನಿನಗೆ ಯಾರ ಮೇಲಾದ್ರೂ ಅನುಮಾನ ಬಂದ್ರೆ ನನಗೆ ಫೋನ್ ಮಾಡು. ಆಯ್ತು ಸಾಹೇಬ್ರೆ, ಹ್ಮ್. ನಾವಿರೋದೇ ನಿಮ್ಮಂತವ್ರ ಸೇವೆ. ಬರಲಾ? ಒಳ್ಳೆ ಸಾಹೇಬ್ರೆ. ಅಯ್ಯೋ, ಸಿಗ್ನಲೇ ಕೊಡ್ಲಿಲ್ಲ. ಸಾಹೇಬ್ರೆ, ಸಾಹೇಬ್ರೆ, ಸಾಹೇಬ್ರೆ! ರಂಗಪ್ಪ, ಯಾಕೆ ಕೂಕೊಂಡೆ? ಏನಾಯ್ತು? ಯಾಕೆ ಗಾಬರಿ? ಏನು ಅಂತ ಹೇಳಿ, ಹೆಂಗೆ ಅಂತ ಹೇಳಿ? ನೀವು ಧೈರ್ಯ ತನ್ಕೋಬೇಕು ಸಾಹೇಬ್ರೆ, ನೀವು ಧೈರ್ಯ ತನ್ಕೋಬೇಕು. ರಂಗಪ್ಪ, ಅದೇನಾಯ್ತು ಅಂತ ಬೋಲ್ಕೆ ಇಲ್ವೋ? ಸಾಹೇಬ್ರೆ, ಸಾಹೇಬ್ರೆ, ಅಮ್ಮ ಕೊಲೆ ಆಗೈತೆ. ಯಾವಾಗ್ಲೂ ನನ್ನ ಜೊತೆ ಇರಿ ಇರಿ ಅಂತ ಹೇಳ್ತಾ ಇದ್ ನೀನು, ಇವತ್ತು ನೀನೇ ನನ್ನ ಜೊತೆ ಬಿಟ್ಬಿಟ್ಟು ಹೋಗ್ಬಿಟ್ಟಲ್ಲ ಪ್ರೇಮ. ಪ್ರೇಮ, ನಿನ್ನ ಬಲಿ ತಗೊಂಡಿರೋ ಪಾಪಿ ಎಲ್ಲೇ ಇರ್ಲಿ, ನಾನು ಅವನ್ನ ಸುಮ್ಮನೆ ಬಿಡೋದಿಲ್ಲ. ರಂಗಪ್ಪ, ಬೇಗ ಹೋಗಿ ಭಗತ್ ಸಾಹೇಬ್ರಿಗೆ ಫೋನ್ ಮಾಡು. ಅವ್ರಿಗೆ ಫೋನ್ ಮಾಡ್ದಾಕ್ಷಣ ಸತ್ತೋಗಿರೋ ಅವ್ವಾರ ಏನಾರು ಎದ್ ಬರ್ತಾರ, ಒಸಿ ಯೋಚನೆ ಮಾಡಿ. ಏಯ್, ಯಾಕೋ ನಿಂತ್ಕೊಂಡಿದ್ಯಾ? ಫೋನ್ ಮಾಡು. ಬ್ಯಾಡಿ. ರಂಗಪ್ಪ, ಏನ್ ಹೇಳ್ತಾ ಇದೀಯ ನೀನು? ಅಯ್ಯ, ನಾನ್ ನಿಮ್ಮಷ್ಟು ಓದೋನಲ್ಲ, ಹಳ್ಳಿ ಮುಖ. ಆದ್ರೂ ವಯಸ್ಸಲ್ಲಿ ಅನುಭವದಲ್ಲಿ ನಿಮ್ಗಿಂತ ದೊಡ್ಡವನು. ನಾನೊಂದು ಮಾತು ಹೇಳ್ತೀನಿ, ದಯವಿಟ್ಟು ಮನ್ಸಿಗೆ ತಗೊಳ್ಳಿ. ಪೊಲೀಸ್ನವ್ರಿಗೆ ಹೇಳಿದ್ರೆ ಅವ್ರು ಏನ್ ಸರಿ ಮಾಡ್ತಾರೆ? ಬರ್ತಾರೆ, ಎಡ ನೋಡ್ತಾರೆ, ಪಂಚನಾಮೆ ಮಾಡ್ತಾರೆ, ತಗೊಂಡೋಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಣದ ಬದಲಿ ಎಸಿತಾರೆ. ಅಲ್ಲಿಗೆ ಸರ್ಕಾರಿ ಡಾಕ್ಟ್ರು ಬಂದು ತಲೆನ ಚಾಣ ತಗೊಂಡು ಎಬ್ತಾರೆ. ಅಮ್ಮ ಅವ್ರ ದೇಹನ ಗರ್ಗಸ ತಗೊಂಡು ಕೊಯ್ತಾರೆ. ಅಯ್ಯೋ, ಚೀಲ್ದೊಳಗೆ ಮಾಂಸದ ಮುದ್ದೆನ ತುಂಬಿ ತುಂಬಿ ಕೊಡ್ತಾರೆ ಸಾಹೇಬ್ರೆ. ಅಮ್ಮ ಅವರು ಚೆನ್ನಾಗಿದ್ದಾಗ ಎಲ್ಲಾ ಒಡವೆ ವಸ್ತ್ರ ಹಾಕೊಂಡು ಮಹಾಲಕ್ಷ್ಮಿ ತರ ಇದ್ದದನ್ನ ಕಣ್ಣಾರೆ ನೋಡ್ದವ್ರು ನೀವು. ಸಾಲದಕ್ಕೆ ಅಮ್ಮ ಅವ್ರ ದೇಹನ ಗರ್ಗಸ ತಗೊಂಡು ಕುಯ್ದ್ರೆ ಸ್ವರ್ಗದಲ್ಲಿರೋರು ಬಂದು ವಿಲಿವಿಲಿ ಅಂತ ಒದ್ದಾಡುತ್ತೆ. ದಯವಿಟ್ಟು ಬೇಡ ಕಣಪ್ಪ, ನನ್ನ ಮಾತು ಕೇಳಿ. ಈ ವಿಷಯನ ಪೊಲೀಸರಿಗೆ ತಿಳಿಸದೆ ಬೇಡ. ನೀವೊಬ್ರು ಒಪ್ಪಿಗೆ ಕೊಟ್ರೆ
ಮುಂದಿನ ಎಲ್ಲ ಏರ್ಪಾಟು ನಾನ್ ಮಾಡ್ತೀನಿ. ನಿಜ ರಂಗಪ್ಪ, ನಿನ್ ಮಾತು ನಿಜ. ಸುಮಂಗಲಿಯಾಗಿ ಸತ್ತಿರೋ ನನ್ನ ಹೆಂಡತಿ ದೇಹನ ಯಾವ ಗಂಡಸು ಮುಟ್ಟಬಾರ್ದು, ಮುಟ್ಕೊಂಡು ಹೌದೌದು. ಹಾರಿಸ್ಬಿಟ್ಟಲ್ಲ ನನ್ನ ಬೀಸೇನಾ? ಕಾಶಿಬಾಯಿ, ಕಾಶಿಬಾಯಿ. ಓ ಜಯಮ್ಮ, ಬಾ ಕೂತ್ಕೋ. ನಿಮ್ಮ ಅತ್ತೆವ ಇಲ್ವಾ ಕಾಶಿಬಾಯಿ? ಅಟ್ಟೆ ಆಗಿಲ್ದೆ ನಾನೆಲ್ಲಿ ಹಾಳಾಗೋಗಿದ್ದೆ? ಏನು ಹಂಗ ನೋಡ್ತಾ ಇದೀಯಾ? ಹೋಗಿ ಹಾಲು ತಗೊಂಡ. ಏನು ಬೆಳಗ್ಗೆ ಬಂದ್ಬಿಟ್ಟಿದ್ದಿ? ಹೊತ್ತು ಗೊತ್ತು ಅಂತ ನೋಡ್ತಾ ಕುಂತ್ರೆ ಕೆಲಸ ಆದಿತಾ ಅಂಬವ? ನನ್ ತಂಗಿ ಸೀಮಂತಕ್ಕೆ ಹೋಗವ ಅಂತ ಬಂದೆ. ಓಹೋ, ಏನ್ ನೋಡ್ತಾ ನಿಂತಿದ್ಯಾ? ಹಾಲು ಕೊಡು. ಕೊಡವ. ಅಂದಂಗೆ ಈ ಸಲ ಈರಣ್ಣನ ಜಾತ್ರೆಗೆ ಯಾವಾಗ ಗಾಡಿ ಕಟ್ತೀರಿ? ಪ್ರತಿ ವರ್ಷ ನನ್ನ ಮಗ ಜಾತ್ರೆಯಲ್ಲಿ ಕುಸ್ತಿಲಿ ಗೆದ್ದು ಬಂಗಾರದ ಕಡಗ ಕೈಗೆ ಹಾಕೊಂಡು ಮೀಸೆ ತಿರುಕೊಂಡ್ ಬರ್ತಾ ಇದ್ದ. ಆದ್ರೆ ಈ ವರ್ಷ ಅದ್ಯಾಕ್ ಹಂಗಂತೀಯ? ಬಾದುರಾಯ ಗೆಲ್ಲಕ್ಕಿಲ್ಲ ಅಂತ ನೀನೇ ಅಂದ್ಬಿಟ್ರೆ ಹೆಂಗೆ? ನನಗ್ ಗೊತ್ತಿಲ್ವಾ? ಅವನೇ ಹೋಗ್ತೆ ಮುನಗ್ನಲ್ಲಿಂದ ತಂದಿಲ್ವಾ ಬಿನ್ನಾನ್ ಗಿತ್ತಿನ? ಮುತ್ಕೊಡೋಳು ಬಂದ್ಮೇಲೆ ತುತ್ಕೊಡೋಳ್ನು ಮರ್ತು ಗರಡಿ ಮನೆಗೆ ಹೋಗೋದು ಮರ್ತಾವನೆ. ಇನ್ನೇಳ್ ತರ್ತಾನೆ ಕಾಡ್ಗಾವ, ತರ್ತಾನೆ ಕಾಡ್ಗಾವ. ಅರೆ ಕಾಶಿ, ನನ್ ಮಾತ್ ಕೇಳೆ. ಅದ್ ಯಾಕೆ ಒಗ್ಗರಣೆ ಆಗಿನ ಸಾಸಿವೆ ಸಿರಿದಾಗ ಸಿಡಿತಿದ್ಯಾ? ಜಾತ್ರೆಗೆ ಹೊಸ ಸೀರೆ ಬೇಕಾ? ನಂಗ್ ಸೀರೆ ಏನು ಬೇಡ. ನಮ್ಮೂರಲ್ಲಿ ನಿಮ್ಮನ್ ಕಂಡ್ರೆ ಎಲ್ರಿಗೂ ಎಷ್ಟು ಪ್ರೀತಿ ಇದೆ. ನನ್ನಿಂದ ನೀವ್ ಹೆಸರು ಕೆಡಬಾರ್ದು. ಎಲ್ಲ ಇವಳ ತಲೆಗಿಲ್ಲ ಕೆಟ್ಟಿದ್ಯಾ ಹೇಗೆ? ಅದೇನು ಅಂತ ಸ್ವಲ್ಪ ಅರ್ಥ ಆಗೋ ಹೇಳೆ. ನನಗೆ ಕಡಗ ಬೇಕು. ಇದಕ್ಕೆ ಹೇಳೋದು ಹೆಂಗಸರಿಗೆ ಒಡವೆ ಹುಚ್ಚು ಅಂತ. ನಿಮ್ಮಪ್ಪ ಕಿವಿಗೋಲೆ, ಕುತ್ತಿಗೆಗ್ ಸರ, ಕೈಗ್ ಬಳೆ, ಕಾಲಿಗೆ ಗೆಜ್ಜೆ ಅಂತ ನಿನ್ ಮೈ ತುಂಬಾ ಬೆಳ್ಳಿ ಬಂಗಾರನೇ ತುಂಬೋನೆ. ಮತ್ತೆ ಕಡಗ ಬೇಕು ಅಂತೀಯಲ್ಲೇ? ನನಗ್ ಬೇಕಾಗಿರೋದು ಮೈ ಮೇಲೆ ಹಾಕೊಳ್ಳೋ ಚಿನ್ನ ಅಲ್ಲ. ನೀವು ಕುಸ್ತಿ ಕಂದಲ್ಲಿದ್ದಾಗ ಬಹದ್ದೂರ್ ಗಂಡು ಅಂತ 10 ಜನ ಸೇರಿ ನಿಮ್ ಕೈಗೆ ತೊಡಸ್ತಾರಲ್ಲ ಬಂಗಾರದ ಕಡಗ, ಅದು. ಅಷ್ಟೇನಾ? ಅದನ್ನ ವರ್ಷ ವರ್ಷ ತರ್ತಾನೆ ಇದೀನಲ್ಲೇ. ಸುಮ್ನೆ ಇದ್ರಿ, ನಾನು ನೋಡ್ತಾನೆ ಇದ್ದೀನಿ. ನಮ್ ಮದ್ವೆ ಆದಾಗಿಂದ ನೀವು ಗರಡಿ ಮನೆಗೆ ಹೋಗಿಲ್ಲ. ಆಯ್ತು ಮಾರಾಯ್ತಿ, ಬೆಳಗ್ಗೆ ಕೋಳಿ ಕೂಗ್ತಿದ್ದ ಹಾಗೆ ಗರಡಿ ಮನೇಲಿ ಇರ್ತೀನಿ. ಆಯ್ತಾ? ಶಂಭು. ಓಂ ಶ್ರೀ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೋ ಫಲಸಾರ ಭಕ್ಷಿತಂ ಉಮಾಶಿತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಟೆಟೆನಿಸುವ ವೈರಿ ಎದೆಯ ಗಂಟಲ ಗಾನ ಪರಮಾದಿ ಮಸ್ತಕಕ್ಕೆ ಸುರ. ನಿಂದಕರ ಗಂಡ ಜಗತ್ತಿಗೆ ಪ್ರಚಂಡ. ಸೃಷ್ಟಿಯೋಳ್ ಅಧಿಕವಾದ ಸಿಂಗಟಾಲೂರ್ ಗ್ರಾಮದಲ್ಲಿ ಮೆರೆಯುವ ವೀರೇಶನೇ ಭೌಪರಾಜ್.
ಮನಸ್ಸಿಟ್ಟು ಕೇಳಿ, ಕಿವಿಗೊಟ್ಟು ಕೇಳಿ, ಲಕ್ಷ್ಯವಿಟ್ಟು ಕೇಳಿ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಸರಿಯಾಗಿ ನಮ್ಮೂರಿನ ಅಖಾಡ ಮೈದಾನದಲ್ಲಿ ಭರ್ಜರಿ ಕುಸ್ತಿ. ಈ ಕುಸ್ತಿ ಪಂದ್ಯದಲ್ಲಿ ಒಂಟಿ ಸಲಗ ಎನಿಸಿಕೊಂಡಿರುವ ಶಂಭುಜಿ ಪೈಲ್ವಾನ್ ಸೋಲಾಪುರ್ ಹಾಗೂ ಕಲಿಭೀಮ ಜಗಜಟ್ಟಿ ಕಳ್ಳಿಮಟ್ಟಿ ಪೈಲ್ವಾನ್ ಬಹದ್ದೂರ್ ರಾಯ ಇವರ ಮಾರ್ಕೆಟ್ ಕುಸ್ತಿಯನ್ನು ನೋಡಲು ಮರೆಯಬೇಡಿ. ಹಸಿ ಮಾಂಸನ ಕಚ್ಚಿ ಬಿಸಿ ಮಾಡೋ ನಮ್ಮ ದಣಿಗೆ ಆ ಬಾದುರಾಯ ಯಾವ ಲೆಕ್ಕ? ಅದು ಗುರು, ನಾಳೆ ಮೊಟ್ಟಿನಾಗೆ ಆ ಬಾದುರಾಯನ್ ಗತಿನೂ ಇಷ್ಟೇ. ಆ ಬಚ್ಚ ನನ್ನ ಮಗ ನಾಳೆ ಅಖಾಡ ಮಟ್ಟಿ ತುಳಿಬಾರ್ದು, ನನ್ನ ಮುಟ್ಟಬಾರ್ದು. ಕುಸ್ತಿ ಪಂದ್ಯದ ಕಡ್ಗ ಸೇರ್ಬೇಕಾದ್ ನನ್ನ ಕಾಲಿಗೆ, ಆ ಬಾದುರಾಯ ಸೇರ್ಬೇಕಾದ್ದು ಸ್ಮಶಾನದ ಮಣ್ಣಿಗೆ. ಇವ್ರು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಯ್ಯೋ ಬಂದೆ, ಬನ್ನಿ ಅತ್ತೆ, ಮೇಲತ್ತೆ, ಮೇಲಿಗೆ. ಅಯ್ಯೋ ಎಷ್ಟು ಏಟ್ ಬಿದ್ದಿದೆ. ಇಲ್ಲಿ ನೋಡಿ, ನಮ್ಗೆ ಜಾತ್ರೆನೂ ಬೇಡ, ಏನೂ ಬೇಡ, ಕಡ್ಗನೂ ಬೇಡ. ನಡೀರಿ, ನಮ್ಮೂರಿಗೆ ಹೋಗೋಣ. ಇದಕ್ಕೆಲ್ಲ ಹೆದರ್ಕೊಂಡು ಹಿಂದೆ ಹೋಗೋದಕ್ಕೆ ನಿನ್ ಗಂಡ ಏನ್ ಹೇಳಿ ಅನ್ಕೊಂಡ್ಯಾ? ಜಾತ್ರೆಗೆ ಹೋಗ್ಲೇಬೇಕು, ಪಂದ್ಯ ಗೆಲ್ಲೇಬೇಕು, ಆ ಕಡ್ಗನ ನೀನು ತೊಡಸ್ಲೇಬೇಕು.
ವೀರ ಬಾದುರಾಯನಿಗೆ, ಕಡಗದ ಕಳಿ ಬಾದುರಾಯನಿಗೆ. ನೋಡ್ದೆ ಕಾಶಿ, ನೀನ್ ಆಸೆ ಪಡ್ತಾ ಇದ್ದ ಕಡ್ಗನ ನಾನು ಗೆದ್ಬಿಟ್ಟೆ. ತಗೋ. ಅಯ್ಯೋ, ಎಲ್ಲ ನೋಡ್ತಾರ್ರಿ. ತಟ್ಟೆ ಮುಂದೆ ಕೂತ್ಕೊಂಡು ಯೋಚನೆ ಮಾಡ್ಬಾರ್ದಪ್ಪ. ಊಟ ಮಾಡಿ. ಹೊಟ್ಟೆ ತುಂಬಾ ಬಡಿಸುವ ಮನ್ಸಾರು ಬಡಿಸಿರಿ. ನೋಡ್ರೆ, ಪತ್ರ ಬಂದಿದೆ, ತಗೊಳ್ಳಿ. ತಡಿಯೋ, ಕಾಶವ ಇಷ್ಟು ದಿನದ ಮೇಲೆ ಮನೆಗೆ ಬಂದು ಊಟ ಮಾಡಿಸ್ತಾನೆ. ಪತ್ರ ಕಾಶಿ ಮಾಡಿದ್ದಾರೆ. ಕಾಶವ ಪತ್ರನ? ಕಾಶಿಬಾಯಿ ಪತ್ರ. ಏನಂತೆ? ನೋಡ್ದೇನವ್ವ, ನಾನು ಹಗಲಿಗನ್ಸ್ಕೊಂಡಿದ್ದೆಲ್ಲ ಸುಳ್ಳಾಗ್ಲಿಲ್ಲ. ನಾನೀಗ ತಾತ ಆಗ್ತಿದ್ದೀನವ್ವ. ಬೇಗ ಊಟ ಮಾಡು. ಹೋಗಿ ಸೀಮಂತಕ್ಕೆಲ್ಲ ರೆಡಿ ಮಾಡ್ಬಿಡು. ಹೋಗಪ್ಪ, ಹೋಗೋ. ಆಯ್ತಪ್ಪ, ಮಾಡ್ತೀನಿ. ಬೇಗ ಬಿಡ್ಸೋ. ನನ್ ಸೊಸೆ ಹುಟ್ಟು ಬರ್ತಾಳೆ ಕಣೆ. ಏನಿಲ್ಲ, ಅಳಿಯನೇ ಹುಟ್ಟೋದು. ಇಲ್ಲ, ಸೊಸೆನೆ. ಅಳಿಯನೇ ಹುಟ್ಟೋದು. ಸೊಸೆನೆ. ನಾನು ಹೇಳ್ತಾ ಇದ್ದೀನಿ, ಅಳಿಯನೇ ಹುಟ್ಟೋದು. ನಾನ್ ಹೇಳ್ತಾ ಇದ್ದೀನಿ, ಸೊಸೆನೆ ಹುಟ್ಟೋದು. ಅಳಿಯನೇ ಹುಟ್ಟೋದು. ಸೊಸೆನೆ. ಆಯ್ತಪ್ಪ, ಆಯ್ತು. ನಿನಗ್ ಸೊಸೆ ಇವಳುಗಳಿಗೆ ಆದ್ರೆ ತೀರ್ತಲ್ಲ, ಒಟ್ಟಿಗೆ ಏನ್ರು ಅವಳಿ ಮಕ್ಕಳಾಗ್ತವೆ. ಬಾದೂರಾಯನ ಹೋಲಿಗೆ ಹೆಸರ ನೀಡುನು ಬಾರ, ಹೆಸರ ನೀಡುನು ಬಾರ, ಕಾಶಿಬಾಯಿ ಕುವರದ ಜೋಗುಳ ಹಾಡನು ಬಾರ. ಕಡ್ಲಿ ಮಟ್ಟಿಯ ಕಲಿ ಬಾದೂರಾಯನ ಹೋಲಿಗೆ ಹೆಸರ ನೀಡುನು ಬಾರ, ಹೆಸರ ನೀಡುನು ಬಾರ, ಕಾಶಿಬಾಯಿ ಕುವರದ ಜೋಗುಳ ಹಾಡನು ಬಾರ. ಜೋ 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 ಜೋ. ಚಿನ್ನದ ತೊಟ್ಟಿಲು ಬೆಳ್ಳಿಯ ಸರಪಣಿ ಮುತ್ತಿನ ಹಾಸಿಗೆಯು, ಚಿನ್ನದ ತೊಟ್ಟಿಲು ಬೆಳ್ಳಿಯ ಸರಪಣಿ ಮುತ್ತಿನ ಹಾಸಿಗೆಯು, ಮುತ್ತಿನ ಹಾಸಿಗೆಯ ಮೇಲೆ ಶಿವರಾಯನ ಮುಗುಳ ನಗೆಯ ನೋಡ, ಮುಗುಳ ನಗೆಯ ನೋಡ. ಜೋ 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 ಜೋ. ಬೆಳ್ಳನ ಬೆರಡೆತ್ತು ಬೆಳ್ಳಿಯ ಬರಕೋಲು, ಬೆಳ್ಳನ ಬೆರಡೆತ್ತು ಬೆಳ್ಳಿಯ ಬರಕೋಲು, ಹಳ್ಳದ ಹೊಲದಾಗ ಹರಗಿ ಬರುವ ನಮ್ಮ
ಜೋ ಮದನವ ತೋರೆ ಬಾರೆ ಈ ಮುತ್ತ ನೀಡು ಬಾರೆ ಜೋ 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 ಸಾಕಪ್ಪ ಸಾಕು. ನಾನ್ ಸತ್ರು ಈ ಗೋಳು ತಪ್ಪೋ ಹಾಗೆ ಇಲ್ಲ. ಗಂಡೋಡಿ ಮಂತನದ ಹಣೆ ಬಾರನೇ ಇಷ್ಟು. ಯಾಕಮ್ಮ ನಿನ್ ಸಿಟ್ಟೆಲ್ಲ ಗಂಟೆ ಮೇಲೆ ತೋರಿಸ್ತಾ ಇದೀಯಾ? ಏನಾಯ್ತು? ಯಾಕಮ್ಮ ಅಂತ ನನ್ನೇ ಕೇಳ್ತಾ ಇದ್ಯಾ? ನನ್ನನ್ ಕೆಣಕಿ ಸುಮ್ನೆ ಚೀಮಾರಿ ಹಾಕಿಸ್ಕೊಬೇಡ ತಗೋ. ಏನಾಯ್ತಮ್ಮ? ನಾಳೆ ಬರೋದು ದೊಡ್ಡ ಹಬ್ಬ, ನಾಗಪಂಚಮಿ, ಹೆಣ್ಣು ಮಕ್ಕಳ ದೊಡ್ಡ ಹಬ್ಬ. ನಮ್ಮ ಮನೇಲಿ ಯಾರು ಆಚರಿಸ್ಬೇಕು ಹೇಳು? ನೀನಿದೆಯಲ್ಲಮ್ಮ. ಹೌದಪ್ಪ, ನಾನಿದ್ದೀನಿ. ಅಲ್ಲ ಬಾದು, ನಾನ್ ತಾನೇ ಎಷ್ಟು ದಿವಸ ಬದುಕಿರ್ತೀನೋ. ನನ್ ಸೊಸೆ ಸಂಭ್ರಮದಿಂದ ನಾಗಪ್ಪನಿಗೆ ಹಾಲಿರೋದನ್ನ ನೋಡ್ಬೇಕು, ಅಂಬೆಗಾಲಲ್ಲಿ ಅಡ್ಡಾಡೋ ನನ್ನ ಮೊಮ್ಮಗನ ಜೊತೆಯಲ್ಲಿ ಆಟ ಆಡ್ಬೇಕು ಅನ್ನೋ ಆಸೆ ಆಗಿದೆ. ಈ ತಾಯಿ ಆಸೆ ಈಡೇರಿಸ್ತೇನಪ್ಪ? ಅವನೆಲ್ಲಮ್ಮ ಅಂಬೆಗಾಲಿಡ್ತಾನೆ, ಅವನಿಗಿನ್ನೂ 5 ತಿಂಗಳು. ಅಲ್ಲಮ್ಮ, ನೀನೇ ಹೇಳಿದೀಯ ನಾಗರ ಪಂಚಮಿ ಹೆಣ್ಣು ಮಕ್ಕಳಿಗೆ ದೊಡ್ಡ ಹಬ್ಬ ಅಂತ. ಆ ಹಬ್ಬದಾಗೆ ತವ್ರ ಮನೆಯಿಂದ ಹೆಣ್ಮಕ್ಳು ಯಾರಾದ್ರೂ ಕಳ್ಸ್ಕೊಡ್ತಾರ? ಹೀಗೆ ಮಾತಾಡ್ತಿರ್ತೀಯೋ, ಹೋಗಿ ಕರ್ಕೊಂಡ್ ಬರ್ತೀಲ್ವೋ ಹೇಳು? ಆಯ್ತಮ್ಮ ಆಯ್ತು, ನಿನ್ನ ಮಾತು ನಾನು ಯಾವತ್ ಮೀರಿದ್ದೀನಿ. ನೀನ್ ಹೇಳ್ದಂಗೆ ಆಗ್ಲಿ. ಆಶೀರ್ವಾದ ಮಾಡು. ಓ ಬಾದುರಾಯರು ಎಲ್ಲಿಗೆ ಹೊರಟ್ರಿ? ನಿನ್ನ ಒಳ್ಳೆ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಇವನೊಳ ಅಭಿಷೇಕನ ಹೋಗೋ. ಎಲ್ಲಿಗೆ ಹೊಂಟ್ಯಪ್ಪ? ಏಯ್ ಹಾಕ್ತೀನಿ ನೋಡು, ಹೋಗ. ಹೇಳಿದೆ ತಪ್ಪ. ಏನಪ್ಪ ಬಾದು, ಹೆಂಡತಿ ಚಿಂತೆಲಿ ಹೊರಟಂಗೈತೆ. ಕೂತ್ಕೋ, ಕೊಡ್ಲ ಬಾಟ್ಲಿನ? ನಂದೇ ನನ್ಗೆ ಹತ್ತಿದೆ, ಇನ್ನು ಬಾಟ್ಲು ಬೇರೆ, ನೀವೇ ಕುಡ್ಕೊಳ್ಳಿ. ಏನಪ್ಪ ಹಿಂಗನ್ಬಿಟ್ಟೆ? ನಾನೇ ಕುಡಿಬೇಕಾದ್ರೆ ಅಂಗಡಿ ಯಾಕೆ ಇಡ್ತಿದ್ದೆ ನಾನು? ಬೆಂಕಿ ರೋಗ ಬಿದ್ದಲ್ಲ ಯಾಕೆ ಊಟಾಯ್ತಣ್ಣ? ಹೌದೇನು? ವಾ, ಯಾವಾಗ ಬಂದ್ರೆ ಅಳಿದೆ ಅವರು? ಈಗ ಬಂದೆ. ಯಾರನ್ನ ನೋಡಿದ್ರು ಇದೇ ಪ್ರಶ್ನೆ, ಬರೀ ಅಭಿಷೇಕ್ನ. ಕಾಶಿ, ಇವತ್ತು ಯಾಕೆ ಬೆಳಗ್ಗೆಯಿಂದ ಬರೀ ಅಭಿಷೇಕಗಳಾಯ್ತು? ಕಾಶಿ, ಒಳಗ್ ಬನ್ನಿ. ಕೈ ತೊಳ್ಕೊಳ್ಳಿ. ಏನಂದ್ರೆ ಪ್ರಯಾಣ ಎಲ್ಲ ಆರಾಮಾಗಿತ್ತಾ? ಅತ್ತೆಯವ್ರು ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ನೀರ್ ಕೊಡ್ಲಾ? ಕೊಡು. ಅರೆ, ಇದೇನ್ ಕಾಶವ್ವ? ಅಳಿಯಂದ್ರು ಬಿಸಿಲಲ್ಲಿ ನಡೀತಾ ತಡೆದು ಬಂದವ್ರೆ, ಅವ್ರಿಗೆ ಬರೇ ನೀರ್ ಕೊಡ್ತಾರೆ ನವ. ಮತ್ತೇನೇನ್ ಕೊಡ್ಬೇಕಿತ್ತಪ್ಪ? ಅಷ್ಟು ಗೊತ್ತಾಗಿಲ್ವನವ? ಬೆಲ್ಲ ಕೊಡವ. ಏನಂದ್ರಿ ಮಾವಯ್ಯ? ಬೆಲ್ಲನ? ಬೆಲ್ಲ ಅಂತೆ. ಅಯ್ಯೋ ಹೋಗಿಪ್ಪ. ನಾನು ಹೇಳಿದ್ದು ನಾನೇನ್ ಹೇಳಿದ್ನವ? ಬೆಲ್ಲ ಕೊಡು ಅಂದೆ. ಓಹ್, ಬೆಲ್ಲ. ನಾ ಹೇಳಿದ್ದೆ ಬೇರೆ, ನೀವು ತಿಳ್ಕೊಂಡಿದ್ದೆ ಬೇರೆ. ಅಳಿಯಂದ್ರು ಬಹಳ ಮುಂದುವರೆದಂಗೈತೆ. ನಡಿಲಿ 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 ನಡಿಲಿ, ಬಹಳ ಮುಂದುವರೆದ್ಬಿಟ್ರು. ಅಲ್ಲೋಡಕ್ಕಂದ ಯಾರು ಬಂದಿದ್ದಾರೆ ಅಂತ? ನಿಮ್ಮ ಅಪ್ಪ ಕಣೋ. ಬಾರೋ ಬಾರೋ ಅಲ್ಲೋಡು, ಅಪ್ಪನ ಹತ್ರ ಹೋಗು. ಬಾಪುಟ ಬಾಲ ಇಲ್ಲೇ. ಮೆಲ್ಲಗಿರಿ, ಮೀಸೆ ಚುಚ್ಚಿತು. ಓ, ಅನುಭವ ಏನು ಇವಾಗ್ಲಿಂದ ನಿಮ್ಮ ಅಪ್ಪನ್ನ ಒದೆಯಕ್ ಶುರು ಮಾಡ್ಕೊಂಡಿದ್ಯಾ?
ಮತ್ತೆ ನಿಮ್ಮನ್ನು ಒದ್ದಿರ್ಬೇಕಲ್ಲ. ಅಯ್ಯೋ ಅಪ್ಪ ಏನ್ಗಂತೂ ಇವನ್ ಕೈಲಿ ಒದಿಸ್ಕೊಳ್ದೆ ನಿದ್ರೇನೆ ಬರಲ್ಲ. ಒಂದೊಂದ್ ಸರ್ತಿ ಅಂತೂ ನಿದ್ದೆ ಗಣ್ಣಲ್ಲಿ ಎದ್ದು ಬಂದು ಇವನ್ ಕೈಲಿ ಒದಿಸ್ಕೊಂಡ್ ಮೇಲೆನೆ ಹೋಗಿ ಮಲ್ಕೊಳ್ಳೋದು. ಕಾಶಿ ಬೇಗ ಬೇಗ ತಯಾರಾಗು, ಮೊದಲನೇ ಗಾಡಿಗೆ ಹೋಗ್ಬೇಕು. ಅಮ್ಮ ನಿನ್ನ ಪುಟ್ಟನ್ನ ಹಬ್ಬ ಕರ್ಕೊಂಬ ಅಂತ ಹೇಳಿದಾಳೆ. ಏನಂದ್ರಿ? ಕಾಶಿಯವನ್ನ ಮನೆ ಕರ್ಕೊಂಡ್ ಬಾ ಅಂದ್ರ? ಅದು ಇಂಥ ದೊಡ್ಡ ಹಬ್ಬದಾಗೆ ನೀವು ತಿಳಿದವರು ವಿಚಾರ ಮಾಡಿ. ಇದ್ರಲ್ಲಿ ವಿಚಾರ ಮಾಡೋದು ಏನ್ ಬಂತು ಮಾವಯ್ಯ? ಹಬ್ಬ ಇಲ್ಲಿ ಮಾಡಿದ್ರೇನೋ ಅಲ್ಲಿ ಮಾಡಿದ್ರೇನೋ, ನಾನಂತೂ ಕಾಶಿನ ಇವತ್ತು ಕರ್ಕೊಂಡು ಹೋಗ್ಲೇಬೇಕು. ಏನ್ರಿ ಈಗ ಬನ್ನಿ ಈಗ ಹೋಗೋದು ಅಂದ್ರೆ ಹೇಗೆ? ಸ್ವಲ್ಪ ಅಪ್ಪ ಏನ್ ಮಾತು ಕೇಳಿ, ಅವ್ರ ಮನಸ್ಸು ಲೋಹಿಸಿದ್ರೆ ನಮಗ್ ಒಳ್ಳೇದಾಗೋಲ್ಲ. ಅರೆ, ನಾನ್ ಹೇಳೋದು ಯಾರಿಗೂ ತಿಳಿದೇ ಇದ್ರೆ ನಾನೇನ್ ಹೇಳಿ? ನೋಡ್ ಕಾಶಿ, ನಾನಿಲ್ಲಿ ಮನಸ್ಸು ನೋಯಿಸೋದಕ್ ಬಂದಿಲ್ಲ. ಅದು ನಮ್ಮಮ್ಮ ಹೇಳಿದ್ಲು, ನಿನ್ನ ಮಗುನ ಹಬ್ಬಕ್ಕೆ ಕರ್ಕೊಂಬಾ ಅಂತ. ಇನ್ನು ಬರೋದು ಬಿಡೋದು ನಿನಗ್ ಬಿಟ್ಟಿದ್ದು. ಏನ್ರಿ ನಿಮ್ ಕೈಲಿ ತಾಳಿ ಕಟ್ಟಿಸ್ಕೊಂಡು ಇಷ್ಟು ದಿವಸ ಆದ್ರು ನಾನ್ ಯಾವತ್ತಾದ್ರೂ ನಿಮ್ ಮಾತಿಗೆ ಎದುರಾಡಿದ್ದೀನ? ನಿಮ್ ಮಾತನ್ನ ಮೀರ್ದೇ ಇರೋದು ನನ್ ಧರ್ಮ ರೀ. ಹಾಗೇನೆ ನನ್ ತವರಿನ ಹೆಸರು ಉಳಿಸೋದು ನನ್ ಕರ್ತವ್ಯ. ಇಷ್ಟಕ್ಕೆಲ್ಲ ನೀನ್ಯಾಕ ಬೇಜಾರು ಮಾಡ್ಕೊಳ್ತೀಯಾ? ಹೋಗು, ಚಂದ್ರನ್ ಕರ್ಕೊಂಡು ಅಡಿಗೆ ಮಾಡೋದು. ಅವ್ರಿಗೆ ಗೊತ್ತಿಲ್ಲೇನು ನಮ್ಮ ಮನೆತನದ ಮರ್ಯಾದೆ ಪ್ರಶ್ನೆ? ನೋಡಿ ಮಾವಯ್ಯ, ನಿಮಗೆ ನಿಮ್ ಮರ್ಯಾದೆ ಎಷ್ಟು ಮುಖ್ಯನೋ ನನಗೆ ನನ್ನ ತಾಯಿ ಮಾತು ಅಷ್ಟೇ ಮುಖ್ಯ. ವಯಸ್ಸಾದ ನಮ್ಮ ತಾಯಿಗೆ ತನ್ನ ಮೊಮ್ಮಗನ ಜೊತೆ ಹಬ್ಬ ಮಾಡ್ಬೇಕು ಅಂತ ಆಸೆ ಇರೋದಿಲ್ವೇನೋ? ಎಲ್ರಿಗೂ ತಮ್ಮ ಮೊಮ್ಮಕ್ಕಳ ಜೊತೆನೆ ಸಂತೋಷದಿಂದ ಹಬ್ಬ ಮಾಡ್ಬೇಕು ಅಂತ ಆಸೆ ಇದ್ದೇ ಇರುತ್ತಪ್ಪ. ನೋಡು, ದೇವ್ರು ನನಗೆ ಬೇಕಾದಷ್ಟು ಆಸ್ತಿ ಕೊಟ್ಟಿದ್ದಾನೆ. ನಾನ್ ನನ್ನ ಮೊಮ್ಮಗನ್ನ ಸಂತೋಷವಾಗಿ ಕಳಿಸ್ಬೇಕು ಅನ್ನೋ ನನ್ನ ಆಸೆ ನಿನಗೆ ಆಸೆ ಅನ್ಸ್ಲಿಲ್ವೇನಪ್ಪ? ಸರಿ, ನಿಮ್ಮ ಆಸೆನೆ ನೀವು ತೀರ್ಸ್ಕೊಳ್ಳಿ. ಇವತ್ ನಾನು ಊರ್ಗ್ ಹೋಗ್ಲಿಲ್ಲ ಅಂದ್ರೆ ಅವಳು ಹಬ್ಬನೂ ಮಾಡೋದಿಲ್ಲ, ಊಟನೂ ಮಾಡೋದಿಲ್ಲ. ನಾನು ಇಷ್ಟು ಹೇಳಿದ್ಮೇಲೂ ನೀವು ಕೇಳಲ್ಲ ಅಂದ್ರೆ ನಿಮ್ಗೆ ಯಾವಾಗ ಮನಸ್ಸು ಬರುತ್ತೋ ಆವಾಗ್ಲೇ ಕಳಿಸ್ಕೊಡಿ. ಏನಂದ್ರೆ ಊಟ ಕೇಳಿ. ಅಪ್ಪಯ್ಯ ಇವ್ರೆಲ್ಲ ಹೋದ್ರು? ನಿನ್ ಗಂಡನಿಗೆ ಹಿಡಿದಿದ್ದೆ ಆಟ. ನಾನೇನೇ ಹೇಳಿದ್ರು ಕೇಳದೇನೆ ಸಿಟ್ ಮಾಡ್ಕೊಂಡು ಹೊಟ್ಟೆ ಹೋಗ್ಬಿಟ್ಟ ಕಣವ. ಯಾಕವ್ವ ಮಲಗಿರೋ ಕೂಸು ತಗೊಂಡು ಹೊರಟಿದ್ಯಲ್ಲ? ಅಪ್ಪಯ್ಯ, ತಾಯಿ ಸತ್ತು ನನಗೆ ನಿಮ್ ಪ್ರೀತಿನ ಧಾರೆ ಎದ್ದು ತಾಯಿ ನೆನಪೇ ಇಲ್ಲದ ಹಾಗೆ ಬೆಳೆಸಿದ್ರೆ ಹೊರತು ನನ್ನ ಹಣೆ ಬರಹನ ಬರಲಿಲ್ಲ ಅಪ್ಪಯ್ಯ. ಅಂದ್ರೆ ಏನವ್ವ ನೀನ್ ಹೇಳ್ತಾ ಇರೋ ಮಾತು? ನಾನು ಹೋಗ್ತಾ ಇದ್ದೀನಿ ಅಪ್ಪಯ್ಯ, ಅದೇ ನನ್ನ ಧರ್ಮ. ಕೊಟ್ಟಿ ಹೆಣ್ಣು ಕುಲಕ್ ಹೊರತಂತೆ. ನೀವ್ ಯಾವತ್ತವ್ರಿಗೆ ಧಾರೆ ಎದ್ದು ಕೊಟ್ಟಿವೋ ಆವತ್ತೇ ನಾನು ಅವ್ರ ಸ್ವತ್ತಾಗಿ ಹೋದೆ. ಈ ಕಾಶಿಬಾಯಿ ಯಾವತ್ತಿದ್ರು ನಿನ್ನ ಮಗಳು ಅಪ್ಪಯ್ಯ. ಈ ಮನೆತನಕ್ಕೆ ಕೆಟ್ಟ ಹೆಸರು ತರೋದಿಲ್ಲ ಅಪ್ಪಯ್ಯ. ನೀನ್ ಹೇಳಬಾರ್ದು ಅಪ್ಪಯ್ಯ. ನೀನನ್ನ ನಗನಗ್ತಾ ಸಂತೋಷವಾಗಿ ಕಳಿಸ್ಕೊಡ್ಬೇಕಪ್ಪಯ್ಯ, ಸಂತೋಷವಾಗಿ ಕಳಿಸ್ಕೊಡ್ಬೇಕು. ಅವ್ರು ಯಾವತ್ತೂ ಹೀಗ್ ಮಾಡ್ದವ್ರಲ್ಲ. ಯಾಕೆ ಯಾಕೆ ಹೀಗ್ ಮಾಡಿದ್ರು ಏನೋ? ಇನ್ನಲ್ಲೇ ಅದೇನು ಕೇಳುಗಾಲ ಕಾದಿದೆಯೋ ಏನೋ. ಕಾಶವ, ಹಾಗನ್ ಬಿಡವ, ಊಟನಾದ್ರೂ ಮಾಡವ. ನಾನೇ ಬಂದು ಬಿಟ್ಬಿಟ್ಟು ಬರ್ತೀನಿ. ಬೇಡ ಅಪ್ಪಯ್ಯ, ನಿಮ್ ಸ್ಟೇಷನ್ಗೆ ಬಂದ್ರೆ ಸುಮ್ಮನೆ ಮಾತು ಬೆಳೆಯುತ್ತೆ. ನಾನೇ ಹೋಗಿ ಅವರನ್ನು ಕರ್ಕೊಂಡು ಬರ್ತೀನಪ್ಪಯ್ಯ. ಶಿವು, ತಾತಂಗೆ ಹೇಳಪ್ಪ, ಯುಗಾದಿಗೆ ಕರೆಯೋದಕ್ಕೆ ಬಾ ತಾತ ಅಂತ. ಹೇಳವ.
ಬಾಲುರಾಯಿಗ ತಾಯಿ ಮಾತು ಅಂದ್ರ ಅಷ್ಟೊಂದು ವೇದವಾಕ್ಯ ಆಗಿತ್ತಲ್ಲ ಪಾಪ ತುಂಬಿದ ಹಬ್ಬದಾಗ ಹೆಣ್ಮಗನ್ ಕಳಿಸು ಅಂದ್ರ ಆ ಗಿರಿಗೌಡ ಅದೇಂಗ್ ಕಳಿಸ್ತಾನ? ಇನ್ನ ಚೊಚ್ಚಲು ಗಂಡು ಮಗನ್ ಹೆತ್ಕೊಂಡು ಒಮ್ಮಿಂದೊಮ್ಮಿಲಿ ಕಳಿಸು ಅಂದ್ರೆ ಅದೇಂಗ್ ಕಳ್ಸೋಕ್ಕಾಗುತ್ತ? ಅವ ಏನೂ ಕಳಿಸ್ಲಿಲ್ಲ. ಆದ್ರ ಆ ತಾಯಿ ಕಡ್ಲಿ ಮಟ್ಟಿ ಕಾಶಿ ಬಾಯಿ ಒಟ್ಟು ಸೀರಿಲ್ಲೇ ತೊಟ್ಟಲ್ದಾಗಿನ ಮಗುನ್ ತಗೊಂಡು ಹೊರಟ ಬಿಟ್ಲು. ಆದ್ರೆ ಈ ಕಡೆ ಆಕಾಶನ ಕಳಿಸ್ಬಿದ್ದಂಗ ಗಿರಿಗೌಡ ತಂಗಿ ಕಾಶವ, ಸ್ವಲ್ಪ ನೀರು ತಗೊಂಬರವ. ಇನ್ನೆಲ್ಲಿ ಕಾಶಿಯವ? ಅವಳ ಗಂಡ ಅವಳ ಜೊತೆ ಜಗಳ ಮಾಡ್ಕೊಂಡು ಅವಳನ್ನ ಬಿಟ್ಟು ಹೊರಟೋತಪ್ಪ. ಏನಂದ್ರೆ ಒಬ್ಬಳೆ ಹೊರಟೋದ್ಲ? ಅದು ಚಿಕ್ಕ ಮಗುನ ಕರ್ಕೊಂಡು? ಅಪ್ಪಯ್ಯ, ನಾನು ಸ್ವಲ್ಪ ಸ್ಟೇಷನ್ಗೆ ಹೋಗ್ಬರ್ತೀನಿ. ಸರ್, ಈಗ ಹೋಗಿದ್ ಗಾಡಿ ಯಾವ ಕಡೆ ಹೋಯ್ತು? ಸೊಲ್ಲಾಪುರ ಎಕ್ಸ್ಪ್ರೆಸ್. ನೀವೆಲ್ಲಿಗೆ ಹೋಗ್ಬೇಕಾಯ್ತು? ಆ ಗಾಡಿಗೆ ತಾಯಿ ಮಗು ಯಾರಾದ್ರೂ ಹತ್ತಿದ್ರಾ? ಹೌದು, ಕಡ್ಲಿಮಟ್ಟಿಗೆ ಹೋಗ್ಬೇಕು ಅಂತ ತುಂಬಾ ಹೊತ್ತಿಂದ ಕಾಯ್ತಾ ಇದ್ರು. ಈ ಗಾಡಿಲೇ ಹೋದ್ರು. ಆಕೆ ಜೊತೆ ಯಾರಾದ್ರೂ ಹತ್ತಿದ್ರಾ ಸರ್? ಆ ಊರ್ ಹೆಸರು ಕೇಳಿದ್ರೆ ಹಗಲೊತ್ತಲೇ ಎದುರ್ತಾರೆ ಜನ. ಅಂತ ಅದ್ರಲ್ಲಿ ರಾತ್ರಿ ಹೊತ್ನಲ್ಲಿ ಯಾರ್ ತಾನೇ ಅಲ್ಲಿಗೆ ಹೋಗ್ತಾರೆ ಹೇಳಿ? ಒಂಟಿ ಹೆಂಗ್ಸು ಹೋಗೋದ್ ಬೇಡಮ್ಮ ಅಂತ ನಾನು ಆಕೆ ಹೇಳಿದೆ. ಆದ್ರೆ ನನ್ನ ಮಾತು ಕೇಳಿದೆ, ಹಠ ಹಿಡಿದು ನಾನು ಹೋಗ್ಲೇಬೇಕು ಅಂತ ಹೊರಟೆ ಹೋದ್ರು ಸರ್. ಅರೆ ಕಾಶಿಬಾಯಿ, ಚೆನ್ನಾಗಿದೆಯಮ್ಮ? ನೀವ್ ಚೆನ್ನಾಗಿದ್ದೀರಾ ಮೇಷ್ಟ್ರೆ? ನನ್ ಚಂದ್ರಕತೆ ಹಾಗಿರ್ಲಿ, ನೀವ್ ಯಾಕಮ್ಮ ಇಷ್ಟೊತ್ತಿನ ಒಬ್ಳೆ ಬಂದಿದ್ಯಾ? ಎಲ್ಲಮ್ಮ ನಿನ್ ಯಜಮಾನ? ಅತ್ತೆ ಹೇಳಿದ್ರು ಅಂತ ಅವ್ರು ಕರ್ಕೊಂಡು ಹೋಗಕ್ ಬೆಳಗ್ಗೆನೆ ಮನೆಗ್ ಬಂದಿದ್ರು. ಹಬ್ಬದ ದಿವಸ ಕಳ್ಸೋದಿಲ್ಲ ಅಂತ ಅಪ್ಪಯ್ಯ ಹೇಳಿದ್ರು. ಅವರಷ್ಟಕ್ಕೆ ಕೋಪ ಮಾಡ್ಕೊಂಡು ಮೊದಲನೇ ಗಾಡಿಗೆ ಬಂದ್ಬಿಟ್ರು ಮೇಷ್ಟ್ರೆ. ಅಷ್ಟು ಮಾತ್ರಕ್ಕೆ ಗಾಬರಿ ಪಟ್ಕೊಂಡು ಈ ದೂದ್ ಕುಂಪಿಗೆ ನೀನು ಒಬ್ಳೆ ಯಾಕಮ್ಮ ಬರಕ್ ಹೋದೆ? ಅದರಲ್ಲೂ ಕೈಯಲ್ಲಿ ಎಳೆ ಮಗು ಬೇರೆ. ಏನು ಮೇಷ್ಟ್ರೆ, ಅವರು ಕೋಪ ಮಾಡ್ಕೊಂಡು ಬಂದಿದ್ದನ್ನ ನೋಡಿ ನನಗ್ ತಡ್ಕೊಳಕ್ ಆಗ್ಲಿಲ್ಲ. ಯಾರಾದ್ರೂ ಜೊತೆ ಸಿಗ್ಬಹುದು ಅಂತ ಬಂದೆ. ಏನ್ ಮಾಡೋದು? ನಾನು ಊರ್ಗ್ ಹೋಗ್ಲೇಬೇಕು. ಹೋಗ್ಲೇಬೇಕು. 4 ಮೈಲಿ, ಅದು ಕಾಲ್ದಾರಿಲಿ ನಡೆದು ಹೋಗ್ಬೇಕು. ಹೇಗಮ್ಮ ಹೋಗ್ತೀಯಾ? ಸರಿ, ಈ ರಾತ್ರಿ ಸ್ಟೇಷನ್ ಅಲ್ಲಿ ಮಲ್ಕೊಂಡು ಬೆಳಿಗ್ಗೆ ಎದ್ದು ಹೋಗುವಂತೆ ಬಾಮ್ಮ. ಅಯ್ಯೋ ಇಲ್ಲ ಮೇಷ್ಟ್ರೆ, ನಾನೀಗ ಹೋಗ್ಲೇಬೇಕು. ಯಾಕಮ್ಮ? ಈ ಅಣ್ಣ ಇರೋ ಜಾಗದಲ್ಲಿ ಮಲ್ಕೊಳ್ಳೋದಕ್ಕೆ ಈ ತಂಗಿ ಭಯನ? ಅದು ಹಾಗಲ್ಲ ಮೇಷ್ಟ್ರೆ. ಹಾಗೂ ಇಲ್ಲ ಹೀಗೂ ಇಲ್ಲ. ನೋಡು, ನೀನು ಒಳಗಡೆ ಹೋಗಿ ಬಾಗಿಲು ಹಾಕೊಂಡು ಆರಾಮ ಮಲ್ಕೋ. ಈ ಅಣ್ಣ ಹೊರಗಡೆ ಕಾವಲು ಕಾಯ್ತಾ ಇರ್ತಾನೆ. ಬಾಮ್ಮ. ಬಾಮ್ಮ ಅಂದ್ರೆ ಬರ್ಬೇಕು. ಹೆಣ್ಣು ಖಾದಿ ಬಾಯಿ, ಬಂಗಾರ ಬಣ್ಣ ಚಂದುಳ್ಳ ತಾಯಿ. ಹರೆಯದ ಹೆಣ್ಣು ಖಾದಿ ಬಾಯಿ, ಬಂಗಾರ ಬಣ್ಣ ಚಂದುಳ್ಳ ತಾಯಿ. ರೂಪಕ ಮರುಳಾದ ಮಾಸ್ತರ, ರೂಪಕ ಮರುಳಾದ, ರೂಪಕ ಮರುಳಾದ ಮಾಸ್ತರ, ರೂಪಕ ಮರುಳಾದ. ಹರ್ದಾರಿ ಐತಿ ಕಡ್ಲಿ ಮಟ್ಟಿ, ಕತ್ಲಾಗೈತಿ ನೀ ಹೆಂಗೋಗತಿ. ಹರ್ದಾರಿ ಐತಿ ಕಡ್ಲಿ ಮಟ್ಟಿ, ಕತ್ಲಾಗೈತಿ ನೀ ಹೆಂಗೋಗತಿ. ಇಲ್ಲೇ ಮಲಗವ್ವ ತಂಗಿ ಕೋಲ್ಯಾಗಿರುವ, ಇಲ್ಲೇ ಮಲಗವ್ವ ತಂಗಿ ಕೋಲ್ಯಾಗಿರುವ. ಕಡ್ಲಿ ಮಟ್ಟಿಯ ಕಾಶಿ ಬಾಯಿಯ ಶೀಲದ ಚಾರಿತ್ರ, ಕೇಳಿದ ಜನಮನ ಪಾವಿತ್ರ.
ಏನಾಯ್ತು ಅಂತ ಕೇಳ್ತೀಯಾ? ಹೇಳ್ತೀನಿ ಕೇಳು. ಬಂಗಾರದಂತ ನಿನ್ ಮೈ ಬಣ್ಣ ನೋಡಿ ನನ್ನ ಎದೆ ಬೆಂಗೆ ಸುಡ್ತಾ ಇದೆ. ಮೇಸ್ತ್ರಿ ಅಲ್ಲ ನೀವು ಮನುಷ್ಯರಲ್ಲ ಪಿಶಾಚಿ. ನಾನ್ ಪಿಶಾಚಿನೇ. ನಾನು ಪಿಶಾಚಿ ಆಗೋದಕ್ಕೆ ಕಾರಣ ಯಾರು? ನಿನ್ನಂತ ಹೆಣ್ಣು 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 ಹೆಂಚೆ ಬರೋದು ತನ್ನ ಆಸೆಗಳನ್ನು ತೀರಿಸ್ಕೊಳ್ಳೋದಕ್ಕೆ, ತನ್ನ ದೇಹದ ಚಟಗಳನ್ನ ಪೂರೈಸ್ಕೊಳ್ಳೋದಕ್ಕೆ. ನಾನೆಷ್ಟು ಪ್ರಾಮಾಣಿಕನಾಗಿದ್ದೆ ಗೊತ್ತಾ? ನಾನು ಆಟ ಆಡ್ತಾ ಇದ್ದೀನಿ. ನನ್ನನ್ನ ಕಡ್ಡಿ ಮಾಡ್ತೀಯ ಲಚ್ಚಿ. ಆಟ ಇರ್ಲಿ, ಈ ಆಟ ಸ್ವಲ್ಪ ನೋಡ್ಬಾ. ನೀನು ಯಾವ್ಯಾವ್ದು ಆಟನೆಲ್ಲ ಹೇಳ್ತೀಯ, ನಾನ್ ಬರೋದಿಲ್ಲಪ್ಪ. ಸ್ವಲ್ಪ ಬೆಂತಿಕ್ ಬಲ್ಲಿಂಗು ಮಾಮ. ನನ್ಗೆ ಅಮ್ಮನ ಕೈಲಿ ತಿಕ್ಕಿಸ್ಕೊಳ್ಳೋದಷ್ಟೇ ಗೊತ್ತು, ಚಿಕ್ಕಕ್ ಬರಲ್ಲ. ನೀನೀಗ ಬರ್ದೆ ಹೋದ್ರೆ ನಾನೇ ಅಲ್ಲಿಗೆ ಬಂದ್ಬಿಡ್ತೀನಿ, ನೋಡ್ಕೋ. ನೋಡ್ಕೋ. ಏನು ನಿನ್ನ ನೋಡೋಕೆ ನನಗೂ ತುಂಬಾ ಆಸೆ. ಬಾ. ನಾನೀಗ ಬಂದಿದ್ದೀನಿ, ನೋಡು ಮಾಮ. ಏನೇ ಇದು ಎಳೆ ಮಕ್ಕಳಂಗೆ ನಮ್ಮವನಂಗೆ ಸೀರೆ ಉಟ್ಕೊಂಡು ಮೈ ತುಂಬಾ ಶರ್ಗ್ ಹೊತ್ಕೊಂಡ್ ಬಾ, ಹೋಗು. ಸ್ನಾನ ಮಾಡಿದ್ಮೇಲೆ ಹಂಗೆ ಮಾಡ್ತೀನಿ. ಬೆಳಗ್ಗೆಯಿಂದ ಕಬ್ಬಿನ ಗದ್ದೆಲ್ ಕೆಲಸ ಮಾಡಿ ಮಾಡಿ ಒಂದೇ ಕಡ್ತ. ಈಗ ಬೆನ್ನುಜ್ಜು ಬಾ ಮಾಮ. ನೀನೇನು ಹೇಳಿದ್ರು ನಾನ್ ಮಾತ್ರ ತಿಕ್ಕಕ್ಕಿಲ್ಲಪ್ಪ. ಕಡ್ತ ಆದ್ರೆ ಗಾಡಿಗೆ ನಿಂತು ಚೆನ್ನಾಗಿ ಉಜ್ಕೋ. ಹೋಗಲೇ ಹೋಗು. ನೀನ್ ಕಟ್ಕೊಂಡಿದ್ ನನ್ ಕರ್ಮ. ಹೋಗಲೇ. ಚಿಕ್ಕಬೇಕಂತ ಉಜ್ಬೇಕಂತ. ಏನ್ ಲೆಚ್ಚೆ? ಸ್ವಲ್ಪ ಕಾಲ್ ತುಳಿ ಬನ್ನಿ ಮಾಮ. ಅಯ್ಯೋ ಬೇಡಮ್ಮ, ತುಳಿದ್ರೆ ತುಂಬಾ ನೋವಾಗುತ್ತೆ ಕಣೆ. ಏನಿಲ್ಲ, ಬೆಳಗ್ಗೆ ಗದ್ದೆಲ್ ನಡೆದು ಆಗಿರೋ ನೋವೆಲ್ಲ ಕಡಿಮೆ ಆಗುತ್ತೆ. ತುಳಿ ಬಾ ಮಾಮ. ನೀ ಹೇಳ್ದಂಗೆನೆ ತುಳಿಯೋದ್ ಮಾಡ್ತಾ ಕೂತ್ರೆ ಅಲ್ಲಿ ಅಪ್ಪಂಗೆ ಹಸಿವಾಗಲ್ವಾ? ನಾನು ಹೋಗಿ ಅಪ್ಪನ್ ಕಳಿಸ್ತೀನಿ, ನೀ ಸುಮ್ನೆ ಮಲ್ಕೋ. ಅಪ್ಪಂಡ ಅಪ್ಪಯ್ಯ ಅಪ್ಪಯ್ಯ ಅಪ್ಪಯ್ಯ, ಮನೆಗೆ ಊಟಕ್ಕೆ ಹೋಗೋಣ ಬಾರೋ ಮಾರಯ್ಯ, ಒತ್ತಾಕೈತಿ. ಬಾ, ನೀ ಮನೆಗೆ ಹೋಗಿ ಉಂಡು ಮನೆ ಕೊಡೋ, ನಾನು ಆಮೇಲೆ ಬಂದು ಊಟ ಮಾಡ್ತೀನಿ. ನೀನು ಹೋಗಪ್ಪ. ನಾನ್ ಮನೆಗ್ ಹೋಗೋದಿಲ್ಲ ಮಾರಯ್ಯ, ಅಕ್ಕಿ ಮನೇಲಿ ಬಾಳ ಕೀಟ್ಲಕ್ ಬರ್ತಾಳೆ. ನೀನೇ ಹೋಗಿಪ್ಪ, ನಾನಿಲ್ಲ ಸ್ಟೇಷನ್ ಅಲ್ಲಿ ಮಾಡ್ಕೋತೀನಿ. ನೋಡು, ಆಚೆ ತಂಡಿ ಬಾಳ ಆಯ್ತಪ್ಪ. ನೋಡು, ಒಂದು ಕೆಲಸ ಮಾಡು, ತಗೋ ಈ ಕಂಬಳಿ ಹೊತ್ಕೊಂಡು ಮನೆಗೆ ಹೋಗಿ ಬೆಚ್ಚು ಮಲ್ಕೊಳಪ್ಪ. ಹೋಗು.
ನನ್ಗ್ ಬ್ಯಾಡಪ್ಪಯ್ಯ, ನಿನಗೂ ತಂಡಾಗುತ್ತೆ ಹೊಚ್ಕೋವಪ್ಪಯ್ಯ. ಏಯ್ ನನ್ನ ಮಾತು ಕೇಳು, ಹೋಗಂದ್ರೆ ಹೋಗ್ಬೇಕು. ಅಯ್ಯೋ ವೀರಭದ್ರ, ಹೆಂಡ್ತಿದ್ದು ಸ್ಟೇಷನ್ದಾಗೆ ಮಲಗ್ತೀನಿ ಅಂತಾನಲ್ಲ ಇವ. ಆರಾಮಾಗಿ ಮಕ್ಕಳದು ಇಲ್ಲೇನೆ. ಅಯ್ಯಯ್ಯೋ ಅಪ್ಪಪ್ಪೋ ಏನ್ ಧೂಳೋ ಹಂಗೈತಿ. ಲಿಂಗು, ಇದೇನ್ ಮಾಡ್ತಾ ಇದೀಯೋ? ಆಸಕತ್ತೀನ್ರಿ ಸಾಹೇಬ್ರ, ಮಕ್ಕಳಕ್ಕ. ನಿನ್ನಂತ ಮಗನ್ನ ಪಡೆಯೋದಿಕ್ಕೆ ನಿಮ್ ತಂದೆ ಅದೆಷ್ಟು ಪುಣ್ಯ ಮಾಡಿದಾರು. ಅಲ್ಲ, ಮದುವೆಯಾಗಿ ನೀನು ಅಪ್ಪ ಆಗೋ ಕಾಲ ಬಂದಿದ್ರು ಇನ್ನು ಹಾಸ್ಕೊಡೋ ಕೆಲಸ ಬಿಟ್ಟಿಲ್ವಲ್ಲ. ಇದು ಅಪ್ಪಂಗಲ್ರಿ ಸಾಹೇಬ್ರ, ಇದು ಏನಂತಂದ್ರ ನನ್ಗರಿ. ನಾನು ದಿನಾನು ಇಲ್ಲೇ ಮಲ್ಕೊಳ್ಳೋದ್ರಿ. ಓಹೋ, ಅರ್ಥ ಆಯ್ತು ಬಿಡು. ನಿನ್ನ ಹೆಂಡತಿ ತವ್ರ ಮನೇಲಿದ್ದಾಳೆ ಅನ್ನು? ಯಾವ ಮನೆಗೂ ಹೋಗಿಲ್ಲ ಸಾಹೇಬ್ರ, ಗುಂಡ್ಕಲ್ ಬಿದ್ದಂಗೆ ಮನೆಯಲ್ಲೇ ಬಿದ್ದವಳೆ. ಓಹೋ, ತಿಂಗಳ ರಜಾ ಅನ್ನು? ಅವಳಿಗೆ ರಜಾ ಸಾಹೇಬ್ರ. ಮತ್ ಮನೇಲಿ ಹೆಂಡತಿನ ಒಬ್ಬಳನ್ನೇ ಬಿಟ್ಟು ನೀನೇಕ ಒಬ್ನೇ ಬಂದಿಲ್ಲಿ ಮಲ್ಕೋತಾ ಇದೀಯಾ? ಅಯ್ಯೋ ಹೋಗ್ಲಿ ಪಾಪ ಅಂತ ನಾನು ಒಂದ್ಸಲ ಮನೇಲೆ ಮಲ್ಗಿದ್ರಿ ಸಾಹೇಬ್ರ. ಆದ್ರ ಅಕ್ಕಿ 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 ಅದಳಲ್ರಿ ನನ್ನ ಹೆಂಡತಿ, ನನ್ಗ ಭಯಂಕರ ಕಾಟ ಕೊಡ್ತಾಳ್ರಿ ಸಾಹೇಬ್ರ. ಅದಕ್ಕ ನನ್ಗಿದ್ದೇನೆ ಮಾಡಕ್ ಬಿಡಂಗಿಲ್ಲ. ಅದಕ್ಕ ನಾ ಇಲ್ಲೇ ಬಂದ್ ಮಲ್ಕೊಳ್ಳೋದು. ಅಲ್ಲ ಲಿಂಗು, ಮದ್ವೆ ಆದಾಗಿನಿಂದ ಇಲ್ಲೇನ ನೀನ್ ಬಂದ್ ಮಲ್ಗೋದು? ಹೌದ್ರಿ, ನಾ ಮದ್ವೆ ಆದ್ಮೇಲಿಂದ ನಾ ಇಲ್ಲೇ ಮಲ್ಗೋದು. ಇದೇ ಇದೇ ನನ್ ಜಾಗ. ಓಹೋ, ಇದೇ ನಿನ್ ಜಾಗನಾ? ಹೌದು, ಇದೇ ನನ್ ಜಾಗ. ಅಲ್ಲೋ ಹುಚ್ಚಪ್ಪ, ಅಲ್ಲಯ್ಯ, ಮದ್ವೆ ಮಾಡ್ಕೊಂಡು ಹೆಂಡತಿನ ಮನೇಲಿ ಬಿಟ್ಟು ಯಾರಾದ್ರೂ ಬಂದು ಹೀಗೆ ಒಂಟೆ ಮಲ್ಕೋತಾರೇನಯ್ಯ? ನನ್ ಹೆಂಡತಿ ಎಲ್ರಂಗಲ್ಲ ಸಾಹೇಬ್ರ, ಗಾನ ಕೆಟ್ಟೋಳು. ಅಕ್ಕಿ ನಾನ್ ಕಂಡ್ರೆ ಸಾಕು ಅಲ್ ತಿಕ್ಕು ಇಲ್ ತುಳಿ ಅಂತ ಒಂದೇ ಸೌನೆ ನನ್ ಪ್ರಾಣ ಇಂತಾಳೆ. ಅಂದ್ರೆ ನಿನಗೆ ಗಂಡ ಹೆಂಡತಿ ಹೇಗಿರ್ಬೇಕು ಅಂತ ಗೊತ್ತಿಲ್ಲ? ಹೆಂಗಿರ್ಬೇಕು ಸಾಹೇಬ್ರ? ಲಿಂಗು, ನಿನಗೆ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಇವುಗಳನ್ನೆಲ್ಲ ನೋಡಿದ್ಯಾ? ಬೇಕಾದಷ್ಟು ಸಲ ನೋಡಿನಿ. ಹಾಗಾದ್ರೆ ಅಲ್ಲಿ ಕೆತ್ತಿರೋ ಗಂಡು ಹೆಣ್ಣಿನ ಭಂಗಿಗಳನ್ನ ಒಂದು ಸಾರಿ ಜ್ಞಾಪಕ ಪಡ್ಕೊ. ಆಗ ನಿನಗೆ ಗೊತ್ತಾಗುತ್ತೆ ಗಂಡ ಹೆಂಡತಿ ಅಂದ್ರೆ ಏನು ಅಂತ, ಹೇಗಿರ್ಬೇಕು ಅಂತ. ಜ್ಞಾಪಕ ಮಾಡ್ಕೊ. ಡಬ್ಬ ಬಂತ? ಅರ್ಥ ಆಯ್ತು, ಅರ್ಥ ಆಯ್ತು, ಅರ್ಥ ಆಯ್ತು. ನಾನಿನ್ಮೇಲೆ ನನ್ನ ಹೆಂಡತಿ ಜೊತೆನೆ ಮಲ್ಕೊಳ್ಳೋದು. ಶಿಲ್ಪಗಡಿ ನಾವಾಗುವ ಬೇಲೂರ ಭಂಗಿಯರಿ ನಲಿದಾಡುವ ಐಹೊಳೆಯ ಶಿಲ್ಪಗಳಿ ನಾವಾಗುವ ಬೇಲೂರ ಭಂಗಿಯಲಿ ನಲಿದಾಡುವ ಚಂದನ ಸಿಗಲು ಬೇಕಿಲ್ಲ ಬೇರೆ ಸೊಗಸು.
ರಚಿಸುವ ಪ್ರಣಯದ ಕಾವ್ಯ ಹೊಸದೊಂದು ರೀತಿಯಲಿ ಹಂಗಿಲ್ಲ ಇನ್ನು ನಮಗೆ ತಡವೇಕೆ ಬಾಬಳಿಗೆ ಐಹೊಳೆಯ ಶಿಲ್ಪಗಳೇ ನಾವಾಗುವ ಬೇಲೂರ ಭಂಗಿಯಲಿ ನಲಿದಾಡುವ ಪ್ರತಿಕ್ಷಣ ಪಡೆಯುವೆ ನಾನು ನಿನ್ನನ್ನು ಇದು ಸತ್ಯ ಏತಕ್ಕೆ ಸುಮ್ಮನೆ ಮಾತು ನೀಡುವ ಸಿಹಿ ಮುತ್ತು ಐಹೊಳೆಯ ಶಿಲ್ಪಗಳೇ ನಾವಾಗುವ ಬೇಲೂರ ಭಂಗಿಯಲಿ ನಲಿದಾಡುವ ಇಂಥ ಸುಖ ನಿನ್ ಕಂಡೆ ಇಲ್ಲಲ್ವಾ? ಇದ್ರಲ್ಲಿ ಎಷ್ಟೊಂದು ಸುಖ ಇರುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನೀನ್ ಕೊಟ್ಟಂತ ಸುಖ ಇಲ್ಲಿ ತನಕ ಯಾರು ಕೊಟ್ಟೇ ಇಲ್ಲ ಲಜ್ಜೆ. ಹೆಣ್ಣು ಪ್ರೇಮದ ಪ್ರತಿರೂಪನ ಇಲ್ಲ ಕಾಮದ ಪಿಶಾಚಿನ. ಈಗ ನನಗೆ ಸುಖ ಕೊಟ್ಟಿಯೋ ಇಲ್ಲ, ಈ ಹಿಂದೆ ನನ್ನ ಕೈಲಿ ಚಿತ್ರ ಹಿಂಸೆ ಪಟ್ಟು ಕೆತ್ತಿ ಕೆತ್ತಿ ಸತ್ತೋಳ ಹಾಗೆ ನೀನು ಸಾಯ್ತೀಯೋ. ನಡತೆಗೆತ್ತೆ ನಿನ್ ಹೆಂಡತಿ ಮಾಡಿದ ತಪ್ಪಗೋಸ್ಕರ ಇಡೀ ಹೆಣ್ಣಿನ ಕುಲದ ಮೇಲೆ ಅಪವಾದ ಹೊರಿಸೋದು ಯಾವ ನ್ಯಾಯ, ಯಾವ ಧರ್ಮ? ನನಗೆ ಬೇಕಾಗಿದ್ದು ನಿನ್ ಶರೀರ, ನಿನ್ ಸೌಂದರ್ಯ, ವೇದಾಂತ ಅಲ್ಲ ಕಣೆ. ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ಶೀಲನ್ ಕಳ್ಕೊಳಕ್ಕೆ ನಾ ಸಿದ್ಧವಾಗಿಲ್ಲ. ನಿನ್ ಶೀಲ ತೆಗೆದ್ಮೇಲೆ ನಿನ್ ಪ್ರಾಣ ತಗೋತೀನಿ. ಹೆಣ್ಣಿನ ಸುಖ ಪಡೆಯೋದಕ್ಕೋಸ್ಕರ ಗಂಡಿಗೆ ಎಷ್ಟು ಆಸರ ಇರುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅನ್ನೋದಾದ್ರೆ ನಿಮ್ಮ ನೋಡಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ನಿಮ್ಮಂತರ ಸಿಕ್ಕರ ಜೊತೆ ಸುಖ ಪಡೋದಕ್ಕೆ ಯಾವ ಹೆಣ್ಣು ತಾನೇ ನಿಮ್ಮವಳಾಗಿ
ಒಳಗ ಬಂದರ ಕಾಡ ಬರ್ದಿದ್ದ ನಿನ್ನ ಮಗುವಿನ ನೋಡ ಸುಮ್ಮನೆ ಒಳಗ ಬಂದರ ಪಾಡ ಬರ್ದಿದ್ರ ನಿನ್ನ ಮಗುವಿನ ನೋಡ ಕೊಂದು ಹಾಕ್ತೀನಿ ದೂರಿಲೆ ಕೊಂದು ಹಾಕ್ತೀನಿ ಕೊಂದು ಹಾಕ್ತೀನಿ ದೂರಿಲೆ ಕೊಂದು ಹಾಕ್ತೀನಿ ಕಣ್ಣೀರ ಕೋಡಿ ಹರಸುತ್ತ ತಾಯಿ ಬಡಕೊಳ್ಳ ಸಾಲ ಎದೆ ಕೈ ಬಾಯಿ ಕಣ್ಣೀರ ಕೋಡಿ ಹರಸುತ್ತ ತಾಯಿ ಬಡಕೊಳ್ಳ ಸಾಲ ಎದೆ ಕೈ ಬಾಯಿ ಯಾರು ಕೇಳಬೇಕು ಅಕಿಗೊಳ ಯಾರು ಕೇಳಬೇಕು ಯಾರು ಕೇಳಬೇಕು ಅಕಿಗೊಳ ಯಾರು ಶಿವರಾಯ ಅಯ್ಯೋ ನನ್ನ ಪ್ರಾಣ ಕೊಟ್ಟಾದ್ರೂ ನೀನು ಉಳಿಸ್ಕೊತಿದ್ದಲ್ಲ ನನ್ನ ಪ್ರಾಣ ಕೊಟ್ಟಾದ್ರೂ ಉಳಿಸ್ಕೊತಿದ್ದಲ್ಲ ಈಗ ನಿಮ್ಮಪ್ಪ ಬಂದು ನನ್ ಮಗು ಎಲ್ಲಿಂತ ಕೇಳಿದ್ರೆ ಏನು ಉತ್ತರ ಕೊಟ್ಟು ಹೋಗಲ್ಲ ನಾನೇನು ಉತ್ತರ ಕೊಡ್ಲಿ ಚಂಡಾಲ ಏನು ಅರಿಯದ ನನ್ನ ಕಣ್ಣನ್ನ ನಿನಗೇನು ಅನ್ಯಾಯ ಮಾಡಿತ್ತು ಅಂತ ಅನ್ಕೊಂಡೆ ಆದ್ರೆ ಬಂದ ನನ್ನ ಪ್ರಾಣ ತೆಗಿಬೋದಾಗಿತ್ತಲ್ಲ ಯಾಕೆ ಕೊಂದೆ ಈ ತಾಯಿ ಹೃದಯ ಮನಸ್ತಾ ಇದೆ ಕಣೋ ಮನಸ್ತಾ ಇದೆ ಕಣೋ ಮನಸ್ತಾ ಇದೆ ಮಗುವಿನ ಪ್ರಾಣವು ಹೋದ್ರೇನು ಮಗುವಿನ ಪ್ರಾಣವು ಮಗುವಿನ ಪ್ರಾಣವು ಹೋದ್ರೇನು ಮಗುವಿನ ಪ್ರಾಣವು ಮಾನ ದೊಡ್ಡದೆಂದು ತೀರ್ ಹೇಳಾಳ ಗಂಡುಳ್ಳ ಸತಿನಾಯಿಂತ ಮಕ್ಕಳ ಮಾನ ದೊಡ್ಡದೆಂದು ತೀರ್ ಹೇಳಾಳ ಗಂಡುಳ್ಳ ಸತಿನಾಯಿಂತ ಮಕ್ಕಳ ಹತ್ತು ಹಡಿಬಹುದು ಗಂಡಗ ಮೀಸಲು ಈ ದೇಹ ಹತ್ತು ಹಡಿಬಹುದು ಗಂಡಗ ಮೀಸಲು ಈ ದೇಹ ಕಡ್ಲಿ ಮಟ್ಟಿಯ ಕಾಟಿ ಬಾಳಿಯ ಸಿರಿಯದ ಚಾರಿತ್ರ ಸೇರಿದ ಜನಮನ ಪಾರಿ ಮಗುವಿನ ಬೆರಳ ಮಂಡದ ಕೈಯ ಸೌರಾಡಿ ಎತ್ತಿ ಮುದ್ದಿಟ್ಟಾಳ ಮಗುವಿನ ಬೆರಳ ಮಂಡದ ಕೈಯ ಸೌರಾಡಿ ಎತ್ತಿ ಮುದ್ದಿಟ್ಟಾಳ ಉಡಿಯಲ್ಲಿ ಕಟ್ಟ್ಯಾಳ ಕಣ್ಣಲ್ಲಿ ರಕ್ತವ ಹರಿಸ್ಯಾಳ ಉಡಿಯಲ್ಲಿ ಕಟ್ಟ್ಯಾಳ ಕಣ್ಣಲ್ಲಿ ರಕ್ತವ ಹರಿಸ್ಯಾಳ ನನ್ನ ಮಗನ ನನ್ನ ಮಗನ ಕೊಲೆ ಆಗೋಯ್ತೆ ಜೀವನ ಕೊಲೆ ಮಾಡಿಬಿಟ್ಟ ನನ್ನ ಮಗ ಸತ್ತೋಗ್ಬಿಟ್ಟ ನನ್ನ ಜೀವನ ಕೊಲೆ ಮಾಡಿಬಿಟ್ರೆ ಇಲ್ಲ ನನ್ನ ಮಗನನ್ನ ನಾನೇ ಕೊಂದೆ ನನ್ನ ಮಗನ ನಾನೇ ಕೊಂದೆ ನನ್ನ ಪಾಪಿ ನನ್ನ ಮಗನ ನಾನೇ ಕೊಂದೆ
ಯಾಕಪ್ಪ ಬಂದೆ ಇಲ್ಲಿ? ಬಿಡು ದಾರಿ, ಬಿಡಪ್ಪ ದಾರಿ. ನೀನ್ ದಾರಿ ಬಿಟ್ಟಿರೋದಲ್ದೆ ನನ್ನ ದಾರಿ ಬಿಡೋದ್ಯಾ? ನಾನ್ ದಾರಿ ಬಿಡಕ್ಕಲ್ವ ಬಂದಿರೋದು. ಇವತ್ ನಿನ್ಗೊಂದ್ ಗತಿ ಕಾಡ್ಸಕ್ ಬಂದಿದ್ದೀನಿ. ಏನಂದ್ರೆ ನನ್ನೇ ಕೊನೆಗಾಣಿಸ್ತೀಯ? ಹಾಗಾದ್ರೆ ನಿನ್ನ ಅಪ್ಪ ವೀರಭದ್ರ, ಇಷ್ಟು ದಿವಸ ನಾನು ಕಟ್ಟಿದ್ದು ಕುರುಡನಾಗಿದ್ದೆ ತಂದೆ. ನನ್ನ ತಪ್ಪನ್ನ ಕ್ಷಮಿಸ್ಬಿಡಪ್ಪ, ನನ್ನ ತಪ್ಪನ್ನ ಕ್ಷಮಿಸ್ಬಿಡು. ಪರಶಿವ ದುಷ್ಟ ಸಂಹಾರಕ್ಕಾಗಿ ನಿನ್ನ ಸೃಷ್ಟಿ ಮಾಡ್ದ ಅಂತ ಕೇಳಿ ತಿಳ್ಕೊಂಡಿದ್ದೆ. ನಾನು ಈ ಕೊಲೆಗಳನ್ನ ನೋಡ್ಲಾರೆ. ಈಗ ನೀನ್ ಮಾಡ್ಬೇಕಾಗಿರೋದು ಈ ದುಷ್ಟ ಸಂಹಾರ. ಬೇಡ 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 ಬೇಡ